ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳು ಪ್ರಿಯರೇ, ವಂದನೆಗಳು ಆಂಟಿ. ಕಣ್ಣುಗಳನ್ನು ಮುಚ್ಚುವುದಾದರೆ ನಾವು ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ಪ್ರಾರಂಭಿಸಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನು, ಮಹೋನ್ನತನು, ಮಹಾಪರಿಶುದ್ಧನಾದಂತಹ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯವನ್ನ ನಿಮ್ಮ ಮಕ್ಕಳಾದ ನಮಗೆ ಕಾಣೋದಕ್ಕೆ ಸಹಾಯಿಸಿದ್ದಕ್ಕಾಗಿ ಮತ್ತು ಒಳ್ಳೆಯ ದಿನದಲ್ಲಿ ತಂದೆ, ನಾವು ಮುಂಜಾನೆ ವೇಳೆಯಲ್ಲಿ ನಿನ್ನ ಮಾತುಗಳನ್ನು ತಿಳಿಯಲು ಅಪ್ಪ, ನಿನ್ನ ಜ್ಞಾನವನ್ನು ಹುಡುಕಲು ನಾವು ಕಾತುರದಿಂದ ಬಂದಿರುವುದಕ್ಕಾಗಿ ನಿನಗೆ ವಂದನೆಗಳು ತಂದೆ. ಇಲ್ಲಿಯ ತನಕ ಹಾಡುಗಳ ಮೂಲಕ ನಿನ್ನನ್ನು ಮಹಿಮೆ ಪಡಿಸೋದಕ್ಕೆ ಸಹಾಯಿಸುತ್ತೀರಿ. ಈಗಲೂ ಸಹ ಅಮೂಲ್ಯವಾಗಿರುವಂತಹ ನಿನ್ನ ಬೆಳೆಯುವಂತಹ ನಿನ್ನ ವಾಕ್ಯಗಳನ್ನ ಅಪ್ಪ, ಕೊಂಚ ಕಾಲ ನಾವು ಅದನ್ನ ಧ್ಯಾನಿಸುವಾಗ ಅದರಲ್ಲಿರುವಂತಹ ನಿನ್ನ ಆಲೋಚನೆ, ನಿನ್ನ ಒಂದು ಅಪಾರವಾದಂತಹ ಜ್ಞಾನ ಆ ವಾಕ್ಯದಲ್ಲಿ ಯಾವ ರೀತಿಯಾಗಿ ನೀನು ಬರೆಸಿದ್ದೀರಿ ಎಂಬುದಾಗಿ ನಾವೆಲ್ಲರಿಗೆ ನೀವು ಪ್ರಕಟಪಡಿಸಿ ತಂದೆ. ನಿಮ್ಮ ಪವಿತ್ರ ಆತ್ಮನ ನಮ್ಮ ಹೃದಯದಲ್ಲಿ ತಂದೆ ಅವರು ಕಾರ್ಯವನ್ನು ಮಾಡುವಾಗ ನಾವು ವಾಕ್ಯಕ್ಕೆ ಶ್ರದ್ಧೆಯಿಂದ ಎಡೆಗುಟ್ಟವರಾಗಿ ನಮ್ಮ ದಿನನಿತ್ಯ ಜೀವಿತದಲ್ಲಿ ನಿನ್ನ ವಾಕ್ಯಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ, ವಾಕ್ಯಗಳನ್ನ ನಾವು ಅನುಸರಣೆ ಮಾಡೋದಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ, ಸಹಾಯವನ್ನ ಅನುಗ್ರಹಿಸಿ. ವಾಕ್ಯ ಹೇಳ್ತಿರುವಂತಹ ನನ್ನನ್ನು ಕೇಳುವಂತಹ ನಿಮ್ಮ ಮಕ್ಕಳನ್ನು ತಂದೆ ಏಕಾಗ್ರತೆ, ಏಕ ಮನಸ್ಸನ್ನು ಅನುಗ್ರಹಿಸಿ ನಿನ್ನ ಮಾತುಗಳನ್ನ ಸ್ಪಷ್ಟವಾಗಿಯೂ ಒಳ್ಳೆಯ ರೀತಿಯಲ್ಲಿ ನಿನ್ನ ಮಕ್ಕಳಿಗೆ ತಿಳಿಸೋದಕ್ಕೆ ಬೇಕಾದ ಸಹಾಯವನ್ನ ನನಗೆ ಅನುಗ್ರಹಿಸಿ ತಂದೆ. ಮತ್ತು ಗೂಗಲ್ ಮೀಟ್ ದ್ವಾರವಾಗಿ ಅನೇಕ ನಿನ್ನ ಸೇವಕರು, ನಿನ್ನ ಒಂದು ಮಕ್ಕಳು ನಿನ್ನ ಮಾತುಗಳನ್ನು ತಿಳಿಸುವಾಗ ಅವರ ಸಂಗಡಲೂ ನೀವು ಇದ್ದು ನೀವು ಯಾವ ರೀತಿಯಾದಂತಹ ಶ್ರೇಷ್ಠರಾಗಿದ್ದೀರಿ ಎಂಬ ನಿಮ್ಮ ಮಹಾ ಜ್ಞಾನವನ್ನ ಅವರು ಸಹ ಸಾರುವಾಗ ಅವರ ಸಂಗಡಲೂ ನೀವಿದ್ದು ಜೊತೆಗಿದ್ದು ತಂದೆ, ನಿನ್ನ ಮಕ್ಕಳ ಮೂಲಕವಾಗಿ ನೀನು ಮಾತನಾಡಬೇಕಾಗಿಯೂ ಮತ್ತು ಅನೇಕರದನ್ನ ಕೇಳಿ ತಂದೆ ನಿನ್ನ ಒಂದು ಕಡೆಗೆ ತಮ್ಮ ಮನಸ್ಸುಗಳನ್ನು ತೆರೆಸ್ಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಏನಾದರೂ ನಿಮಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ನಾವು ಮಾಡುತ್ತಿರುವುದಾದರೆ ಅದನ್ನು ಬಿಟ್ಟು ಬಿಟ್ಟವರಾಗಿ ನಿಮ್ಮ ಒಂದು ಮಾತಿಗೆ ಎಡೆಗೊಟ್ಟವರಾಗಿ ನಾವು ತಂದೆ, ನೀವು ಯಾವ ರೀತಿಯಾಗಿ ಶುದ್ಧತೆಯಲ್ಲಿ ಇದ್ದೀರೋ, ಯಾವ ರೀತಿಯಾಗಿ ಎಲ್ಲಾ ವಿಷಯದಲ್ಲಿಯೂ ನೀವು ಶ್ರೇಷ್ಠತೆಯಲ್ಲಿ ಇದ್ದೀರೋ, ನಾವು ಅದೇ ರೀತಿಯಾಗಿ ನಿಮ್ಮನ್ನ ತಂದೆ ಅನುಸರಿಸುವ ಹಾಗೆ ನಿಮ್ಮ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವುದಕ್ಕೆ ಬೇಕಾದ ಸಹಾಯವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೇಲೆ. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರೇ. ಈ ದಿನದಲ್ಲಿಯೂ ಸಹ ನಾವು ಮಾತನಾಡ್ಲಿಕ್ಕೆ ಹೋಗ್ತಾ ಇರುವಂತಹ ಅಂಶವನ್ನು ಕೊನೆಯಲ್ಲಿ ಎಂದರೆ ನಾವು ವಾಕ್ಯಗಳನ್ನ ಕೇಳಿದ ಎಲ್ಲಾ ವಿಷಯಗಳನ್ನ ನಾವು ಯಾವ ರೀತಿಯಾಗಿ ವಾಕ್ಯವನ್ನ ನಾವು ತಿಳಿದ ನಂತರ ಈ ಒಂದು ಅಂಶದ ನಂತರವಾಗಿ ಅದನ್ನ ಕುರಿತು ನಾವು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಇವತ್ತಿನ ಒಂದು ಅಂಶವು ಬಂದು ಆಧ್ಯಾತ್ಮಿಕವಾದಂತದ್ದಾಗಿರುತ್ತದೆ. ಸೊ ಈ ಅಂಶದಲ್ಲಿ ನಾವು ಮೊದಲನೆಯ ವಚನವನ್ನ ನಾವು ಓದಿ ಈ ಒಂದು ಅಂಶದೊಳಗೆ ನಾವು ಪ್ರವೇಶಿಸೋಣ ಪ್ರಿಯರೇ. ವಾಕ್ಯ ಭಾಗವನ್ನು ಮೊದಲನೆಯ ಒಂದು ಯೋಹಾನನು ಬರೆದಂತ ಪತ್ರಿಕೆಯ 3ನೇ ಅಧ್ಯಾಯದ 6ನೇ ವಚನವನ್ನ ಓದಿಕೊಳ್ಳೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 6ನೇ ವಚನವನ್ನ ಓದಿಕೊಳ್ಳೋಣ. ಆತನಲ್ಲಿ ನೆಲೆಗೊಂಡಿರುವವನು ಪಾಪವನ್ನು ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಪಾಪ ಮಾಡುವವನು ಸಾಕು ಪ್ರಿಯರೇ. ವಚನದಲ್ಲಿ 6ನೇ ವಚನದಲ್ಲಿ ನಾವು ನೋಡುವಾಗ ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ, ತಿಳಿದವನು ಅಲ್ಲ ಎಂಬುದಾಗಿ ಇಲ್ಲಿ ನಾವು ಯೋಹಾನವರು ಬರೆದಿರುವುದನ್ನ ನಾವು ಕಾಣಬಹುದು. ಈ ಒಂದು ಅವರು ಬರೆದಂತಹ ಪತ್ರಿಕೆಗಳಲ್ಲಿ ನಾವು ನೋಡುವಾಗ ಆದಷ್ಟು ಅವರು ದೇವರನ್ನ ತಿಳಿದ ಕ್ರಿಸ್ತನನ್ನ ಹಿಂಬಾಲಿಸುವಂತ ಪ್ರತಿಯೊಬ್ಬರು ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅಥವಾ ಯಾವ ರೀತಿಯಾಗಿ ನಿಜವಾದ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಅವರ ಜ್ಞಾನವನ್ನ ಹುಡುಕಿ ನಡೆದುಕೊಳ್ಳುವಂತ ಪ್ರತಿಯೊಬ್ಬರು ಯಾವ ರೀತಿಯಾಗಿ ಇರಬೇಕು ಮತ್ತು ಅದರ ರೀತಿಯಾಗಿ ನಡೆದುಕೊಳ್ಳದೆ
ಬೇರೆ ರೀತಿ ಲೋಕ ಪ್ರಕಾರವಾಗಿಯೂ, ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿರುವುದರ ಮೇಲೆ ಮನಸ್ಸಿಡುವಂಥವರು, ಅವರು ಯಾರಿಗೆ ಸಂಬಂಧಪಟ್ಟವರು ಮತ್ತು ಆತ್ಮಿಕವಾದ ಕಾರ್ಯಗಳಲ್ಲಿ ಮನಸ್ಸಿಡುವವರು ಯಾವ ರೀತಿಯಾದವರು? ಇವರು ದೇವರ ಮಕ್ಕಳು, ಅವರು ಸೈತಾನನಿಗೆ ಒಳಪಟ್ಟವರು ಎಂಬುದಾಗಿ ಬರೆಯುತ್ತಾ ಈ ಅಧ್ಯಾಯದಲ್ಲಿ ಆ ಒಂದು ಸಂಗತಿಯನ್ನ ನಾವು ನೋಡಿಕೊಳ್ಳಬಹುದು. ಯಾವ ರೀತಿಯಾಗಿ ನಾವು ದೇವರಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದಾಗಿ ಅವರು ಸ್ಪಷ್ಟವಾಗಿ ಯೋಹಾನ್‌ರವರು ಈ ಒಂದು ಪತ್ರಿಕೆಗಳಲ್ಲಿ ತಿಳಿಸಿಕೊಟ್ಟಿರುವುದಾಗಿದೆ. ಹಾಗಾದರೆ ಅವರು ಹೇಳಿರುವಂತಹ ಮಾತುಗಳಲ್ಲಿ ದೇವರು ಅವರ ಮೂಲಕ ನಮಗೋಸ್ಕರ ಏನನ್ನ ಹೇಳ್ಸಿದ್ದಾರೆ? ಅಥವಾ ನಮ್ಮನ್ನ ನೀವು ಕೂಡ ನನ್ನ ಹಾಗೆ ಕಂಪ್ಲೀಟ್ ನನ್ನ ಹಾಗೆ ನೀವು ಇದ್ಬಿಡ್ಬೇಕು. ಆವಾಗಲೇ ನೀವು ನನ್ನ ಮಕ್ಕಳು. ಇಲ್ಲ ಅಂದ್ರೆ ನೀವು ಸೈತಾನ್‌ಗೆ ಸಂಬಂಧಪಟ್ಟವರು. ಆ ರೀತಿಯಾಗಿ ಏನಾದ್ರು ದೇವರು ಆ ಒಂದು ಇಂಟೆನ್ಷನ್ಸ್ ಇಂದ ಬರ್ಸಿದ್ದಾರಾ? ಅಥವಾ ನಾವು ಮಾಡ್ತಿರುವಂತಹ ಪಾಪಗಳು ಅಥವಾ ನಾವು ಮಾಡ್ತಿರುವಂತಹ ನಮ್ಮ ಜೀವಿತದಲ್ಲಿ ಸಂಭವಿಸುವಂತಹ ಅನೇಕ ಪಾಪಗಳು ಅದು ನಾವು ಇಚ್ಛೆ ಇಲ್ಲದಂತ ರೀತಿ ಇದ್ದರು, ನಮಗೆ ಅದರ ಮೇಲೆ ಇಷ್ಟ ಇಲ್ಲದಿದ್ದರೂ ಅದಾಗಿ ಅದೇ ಸಂಭವಿಸುವುದು. ಆದರೂ ಸಹ ನಾವು ನಮ್ಮನ್ನ ತಿದ್ದುಕೊಂಡವರಾಗಿ, ನಮ್ಮನ್ನ ತಗ್ಗಿಸಿಕೊಂಡವರಾಗಿ, ದೇವರ ಕೃಪೆಗೆ ನಾವು ಪಾತ್ರರಾಗಿ ನಾವು ನಮ್ಮ ಜೀವಿತವನ್ನ ನಾವು ನಡೆಸಿಕೊಳ್ಳಬೇಕು ಎಂಬ ಒಂದು ಉದ್ದೇಶದಿಂದ ಬರೆಸಿದ್ದಾರ? ಹಾಗಾದರೆ ಮತ್ತೆ ಯಾಕೆ ಈ ಪಾಪವು ನಮ್ಮನ್ನ ಆಳ್ತದೆ? ಅಥವಾ ಈ ಪಾಪದ ಒಂದು ಆ ಒಂದು ಬಂಧನದಿಂದ ಬಿಡಿಸಿದಂತಹ ಕ್ರಿಸ್ತನ ಒಂದು ಪ್ರಾಣ ತ್ಯಾಗ, ಆತನು ಮಾಡಿದಂತಹ ಆ ಒಂದು ತ್ಯಾಗದ ನಿಮಿತ್ತವಾಗಿ ನಮಗೆ ಸಂಪೂರ್ಣವಾಗಿ ಪಾಪದಿಂದ ಕ್ಷಮಾಪಣೆ ಹೊಂದಿದ್ದರು. ಪಾಪದಿಂದ ನಮಗೆ ದೇವರು ಬಿಡಿಸಿದ್ದರೂ ಸಹ ಯಾಕೆ ಈ ಪಾಪವು ನಮ್ಮನ್ನ ಇನ್ನೂ ಸಹ ಆಳ್ವಿಕೆ ಮಾಡುತ್ತಿದೆ? ಇದಕ್ಕೆ ಕಾರಣಗಳಾದರೂ ಏನಿದೆ? ಹಾಗಾದರೆ ಈ ಒಂದು ಪಾಪದ ಕಾರ್ಯಗಳಿಂದ ನಾವು ಆದಷ್ಟು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಇದನ್ನ ನಾವು ತ್ಯಜಿಸಿ ಬಿಡಬೇಕು? ಅದಕ್ಕೆ ನಾವು ಏನಾದರೂ ಮಾಡ್ಬೇಕಾ? ಅಥವಾ ನಾವು ಏನಾದರೂ ಅನುಸರಣೆ ಮಾಡುವಂತ ಜೀವಿತದಲ್ಲಿ ಇರಬೇಕಾ? ಎಂಬುದಾಗಿ ಈ ಒಂದು ಅಂಶದಲ್ಲಿ ಈ ಎಲ್ಲಾ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಕಂಡುಕೊಳ್ಳೋಣ. ನಾವು ಯಾಕೆ ಪಾಪ ಮಾಡ್ತಾ ಇದ್ದೇವೆ? ಈ ಪಾಪವು ನಮಗೆ ಅಧಿಕಾರ ಇಲ್ಲದಿದ್ದರೂ ಯಾವ ರೀತಿಯಾಗಿ ಅದು ನಮ್ಮನ್ನ ಸೆಳೆಯುತ್ತಾ ಇದೆ? ಮತ್ತು ಇದರಿಂದ ನಾವು ಸಂಪೂರ್ಣವಾಗಿ ಕ್ರಮೇಣ ಇದರಿಂದ ಹೊರಗೆ ಬರುವುದಾದರೂ ಹೇಗೆ? ಮತ್ತು ಕ್ರಿಸ್ತನ ಒಂದು ಆ ಪರ್ಫೆಕ್ಷನ್ ಅಲ್ಲಿ ನಾವು ಹೇಗೆ ಅವರ ರೀತಿಯಲ್ಲಿ ನಾವು ನಿಂತುಕೊಳ್ಳಲು ಸಾಧ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಅದೇ ರೀತಿಯಾಗಿ ಆ ನಾವು ಕಂಪ್ಲೀಟ್ ಆಗಿ ಎಲ್ಲಾ ವಿಷಯಗಳಲ್ಲಿಯೂ ನಾವು ಪರ್ಫೆಕ್ಷನ್ ಅಲ್ಲಿ ಇರ್ಬೇಕು ಅಂತ ದೇವರು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ದೇವರು ತಾನೇ ತಮ್ಮ ಒಂದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬಹುದು, ಹೊಸ ಒಡಂಬಡಿಕೆಯಲ್ಲೂ ಸಹ ನೋಡಬಹುದು. ಭಕ್ತರು ದೇವರನ್ನ ಅರಿತಿದ್ದರು. ದೇವರನ್ನ ಅವರು ತಮ್ಮ ಜೀವಿತದಲ್ಲಿ ಅನುಸರಣೆ ಪಾಲನೆಗಳನ್ನು ಮಾಡುತ್ತಿದ್ದರು. ಅವರ ಜೀವಿತದಲ್ಲಿಯೂ ಸಹ ಕೆಲವೊಂದು ಸಮಯದಲ್ಲಿ ಪಾಪವನ್ನು ಮಾಡುವಂತಹ ಪ್ರೇರೇಪಣೆಯ ಮೂಲಕವಾಗಿ ಪಾಪಗಳನ್ನು ಮಾಡುವಂತಿತ್ತು. ಹಳೆ ಒಡಂಬಡಿಕೆಯಲ್ಲಿ ಉದಾಹರಣೆಗೆ ನಾವು ನೋಡಿಕೊಳ್ಳುವಾಗ ದಾವೀದನನ್ನ ನಾವು ನೋಡಿಕೊಳ್ಳಬಹುದು, ಸೊಲೊಮೋನನನ್ನ ನಾವು ನೋಡಿಕೊಳ್ಳಬಹುದು. ಇವರೆಲ್ಲರೂ ಸಹ ದೇವರಿಗೆ ಬಹಳ ಪ್ರಿಯರಾಗಿಯೂ ಅವರಿಷ್ಟರಾಗಿಯೂ ನಡೆದುಕೊಂಡರು. ದೇವರ ವಿಧಿಗಳನ್ನ ಅವರು ನಿಧಿಗಳ ಹಾಗೆ ಕಾಪಾಡಿಕೊಂಡು ದೇವರ ಒಂದು ಮಕ್ಕಳನ್ನ ಪರಿಪಾಲನೆ ಮಾಡಿದಾಗ್ಯೂ ಅವರಲ್ಲಿಯೂ ಸಹ ದೊಡ್ಡ ದೊಡ್ಡ ತಪ್ಪುಗಳನ್ನ ಅವರು ಮಾಡೋದಕ್ಕೆ ಮುಂದಾಗುತ್ತಾರೆ. ಇದಕ್ಕೆ ಕಾರಣವಾದರೂ ಏನಾಗಿರುತ್ತದೆ ಎಂಬುದಾಗಿ ನಾವು ಯೋಚಿಸಿದಾಗ ನಮಗೆ ತಿಳಿಯ ಬರುತ್ತದೆ. ಖಂಡಿತವಾಗಿಯೂ ಈ ಲೋಕಾಶೆಗಳು, ಶರೀರದ ಆಶೆ ಮತ್ತು ಅಪವಾದಿಯ ಮೂಲಕ ಬರುವಂತಹ ಎಲ್ಲಾ ರೀತಿಯ ತಂತ್ರಗಳಿಗೆ ಒಳಬಿದ್ದು, ನಾವು ನಮ್ಮ ಮನಸ್ಸನ್ನ ಯಾವುದಕ್ಕೆ ನಾವು ಒಪ್ಪಿಸುತ್ತಿದ್ದೇವೆ, ಆ ಒಂದು ಆ ಒಂದು ನಮ್ಮ ನಿರ್ಧಾರದ ಮೇಲೆಯೇ ನಾವು ಪಾಪ ಮಾಡುವುದಕ್ಕೂ ಅಥವಾ ನೀತಿಯನ್ನು ಅನುಸರಿಸುವುದಕ್ಕೂ ಸಾಧ್ಯವಾಗುತ್ತದೆ. ನಮ್ಮ ಮನಸ್ಸನ್ನ ನಾವು ಲೋಕದ ಮೇಲೆ ಇಟ್ಟರೆ ಖಂಡಿತವಾಗಿ ನಾವು ನೀತಿಗೆ ವಿರೋಧವಾಗಿ ಹೋದ ರೀತಿಯಲ್ಲಿ, ನಮ್ಮ ಮನಸ್ಸನ್ನು ನಾವು ಶರೀರದ ಆಶೆಗಳಿಗೆ ಒಳಪಡಿಸಿಕೊಂಡರೆ ಖಂಡಿತವಾಗಿ ಶರೀರಾಶೆಗಳು ಇವೆಲ್ಲವೂ ಸಹ ನಮ್ಮನ್ನ ಪಾಪದಲ್ಲಿ ನಡೆಸುವಂತದ್ದಾಗಿದೆ. ಏನಾದರೂ ನಮ್ಮ ಮನಸ್ಸನ್ನ ಶತ್ರುವಾದವನು ಪ್ರೇರಿಸಿದ ಮೇರೆಗೆ ನಾವು ಆತನಿಗೆ ಒಳಪಟ್ಟು ದೇವರಿಗೆ ವಿರೋಧವಾಗಿ ತಿರುಗಿಕೊಂಡರೆ ಅದು ಸಹ ನಮ್ಮನ್ನ ಪಾಪದಲ್ಲಿ ನಡೆಸುವಂತದ್ದು. ಈ 3 ಕಾರ್ಯಗಳು ನಮ್ಮ ವಿರುದ್ಧವಾಗಿ ನಮ್ಮ ಒಂದು ಜೀವಿತ ಕಾಲದಲ್ಲಿ, ಮಾನವನ ಜೀವಿತ ಕಾಲದಲ್ಲಿ ನಮ್ಮ ವಿರುದ್ಧವಾಗಿ ಹೋರಾಡುವಂತಹ ಈ 3 ಕಾರ್ಯಗಳು, ಲೋಕವು, ನಮ್ಮ ಶರೀರ ಮತ್ತು ಈ ಅಪವಾದಿ.
ಈ 3 ಜನರನ್ನ ನಾವು ಯಾವಾಗ ಸೋಲಿಸ್ತೇವೆ? ಯಾವಾಗ ನಮ್ಮ ದೇಹವನ್ನ ಜಜ್ಜಿಕೊಂಡು, ದೇಹನ ನಾವು ಯಾವಾಗ ಆಶಾ ನಿಗ್ರಹಗಳಿಂದ ನಾವು ನಮ್ಮನ್ನ ಸೆಲ್ಫ್ ಕಂಟ್ರೋಲ್‌ನಲ್ಲಿ ತೆಗೆದುಕೊಳ್ತೇವೆ, ಆವಾಗಲೇ ಖಂಡಿತವಾಗಿ ನಾವು ಶರೀರವನ್ನ ಜಯಿಸಬಹುದು. ಲೋಕದ ಆಶೆಗಳಿಗೆ ಒಳಪಡದೆ ಕಂಪ್ಲೀಟ್ ಆ ಲೋಕವನ್ನ ನಾವು ಯಾವಾಗ ಆಶೆಗಳನ್ನ, ಇಚ್ಛೆಗಳನ್ನ ತ್ಯಜಿಸುತ್ತೇವೆ, ಖಂಡಿತವಾಗಿ ಲೋಕವನ್ನು ಜಯಿಸಬಹುದು. ಯಾವಾಗ ನಾವು ವಾಕ್ಯದಲ್ಲಿ ದೃಢವಾಗಿ ನಿಲ್ಲುತ್ತೇವೆ, ಅಪವಾದಿ ತಂದೊಡ್ಡುವಂತಹ ತಂತ್ರಗಳನ್ನು, ಸವಾಲುಗಳನ್ನ ನಾವು ಜಯಿಸಬಹುದು. ಅದು ಯಾವ ರೀತಿಯಾಗಿ ಎಂಬುದಾಗಿ ಈ ಅಂಶದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಖಂಡಿತವಾಗಿ ನಾವು ಎಷ್ಟೇ ಆತ್ಮಿಕವಾಗಿದ್ದರೂ, ದೇವರಲ್ಲಿ ದೃಢವಾಗಿ ನಿಂತಿದ್ದರೂ, ನಮ್ಮ ಜೀವಿತಗಳಲ್ಲಿ ಅನೇಕ ಪಾಪ ಕೃತ್ಯಗಳನ್ನ ನಾವು ಅದನ್ನ ಪರ್ಸಿಸ್ಟೆಂಟ್ ಆಗಿ ಮಾಡದೇ ಇದ್ದರೂ, ಕೆಲವೊಮ್ಮೆ ಮಾಡುವಂತಹ ಸಂಗತಿಗಳು ಅಥವಾ ಮಾಡುವಂತಹ ಒಂದು ಪ್ರೇರಣೆಗಳು, ಸಂಭವಗಳು ಬರುವಂತದ್ದಾಗಿರುತ್ತದೆ. ಆದರೂ ಸಹ ಅಂತಹ ಒಂದು ಕೆಲವೊಮ್ಮೆ ನಮಗೆ ತಿಳಿಯದೆ ಮಾಡುವಂತಹ ಪಾಪವನ್ನ ಕುರಿತು ಯೋಹಾನ್ ರವರು ಇಲ್ಲಿ ಬರೆಸುತ್ತಿಲ್ಲ. ಖಂಡಿತವಾಗಿ ನಾವು ನೋಡುವಾಗ ದೇವರನ್ನ ಅರಿತಿದ್ದರು, ಕ್ರಿಸ್ತನ ಮಹಾತ್ಯಾಗವನ್ನ ತಿಳಿದಿದ್ದರು, ದೇವರ ಕೃಪೆಯಲ್ಲಿ ನಿಂತಿದ್ದರು ಅನೇಕ ಮಂದಿ. ನಮಗಾಗಿ ಕ್ರಿಸ್ತನು ಇದ್ದಾರಲ್ಲ, ದೇವರು ನಮ್ಮ ಪರವಾಗಿ ವಕಾಲತ್ತನ್ನ ಮಾಡ್ತಾರೆ. ನಮ್ಮ ಪಾಪಗಳ ಒಂದು ದೆಸೆಯಿಂದ ಅವರು ತಂದೆಯನ್ನ ಏನ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ನಮ್ಮ ಪರವಾಗಿ ಕ್ರಿಸ್ತನು ಲಾಯರ್ ಆಗಿ ವಕಾಲತ್ತನ್ನ ವಹಿಸ್ತಾರಲ್ಲ, ನಾವು ಪಾಪ ಮಾಡಿದರೂ ಏನಾಗುವುದಿಲ್ಲ. ನಾವು ಅಷ್ಟಿಷ್ಟು ಪಾಪ ಮಾಡಿ ನಾವು ಜೀವಿಸಬಹುದು ಎಂಬುದಾಗಿ ಹೇಳಿ, ತಮ್ಮ ಜೀವಿತದಲ್ಲಿ ಪಾಪ ಎಂಬುದನ್ನ ಅವರ ಒಂದು ದೃಷ್ಟಿಯಲ್ಲಿ ಅವರು ಯಾವ ರೀತಿಯಾಗಿ ಎಣಿಸಿದ್ದಾರೋ, ಆದರೆ ಅದನ್ನ ನಿರತವಾಗಿ ತಮ್ಮ ಜೀವಿತದಲ್ಲಿ ಮಾಡುವಂತದ್ದಾಗಿದೆ. ನಿರಂತರವಾಗಿ ತಾವು ತಪ್ಪಿಗೆ ಒಳಪಡುವಂತದ್ದು, ದೇವರಿಗೆ ವಿರುದ್ಧ ಕಾರ್ಯಗಳನ್ನ ಮಾಡುತ್ತಾ ಹೋಗುವಂತದ್ದು. ಖಂಡಿತವಾಗಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಅವರ ಜೀವಿತದಲ್ಲಿ ಅವರು ಕೊಡದೆ, ದೇವರ ಕಡೆಗೆ ಒಂದು ಪಶ್ಚಾತ್ತಾಪದ ಹೃದಯದ ಇಲ್ಲದ ಹಾಗೆ, ತಾವು ಮಾಡುತ್ತಿರುವ ಪಾಪ ಕೃತ್ಯಗಳಲ್ಲಿ ಕಂಪ್ಲೀಟ್ ಅದರಲ್ಲಿ ಮಲಿನರಾಗಿ ಜೀವಿಸುತ್ತಾ, ಆದರೂ ನಾನು ದೇವರ ಒಂದು ಕೃಪೆಯಲ್ಲಿ ಇದ್ದೇನೆ, ದೇವರು ಕ್ಷಮಿಸ್ಬಿಡ್ತಾರೆ. ಏನು ದೇವರು ನೀವು ಕಂಪ್ಲೀಟ್ ಆಗಿ ನನ್ನ ರೀತಿಯೇ ಇರ್ಬೇಕಂತ ಏನು ಹೇಳಿಲ್ವಲ್ಲ. ಈ ರೀತಿಯಾದ ಆಲೋಚನೆಯ ಮೂಲಕವಾಗಿ ಅನೇಕರು ತಮ್ಮನ್ನು ತಾವು ಮೋಸಪಡಿಸಿಕೊಳ್ಳುವಂತದ್ದಾಗಿದೆ. ಖಂಡಿತವಾಗಿ ಅದೇ ಒಂದು ಉದ್ದೇಶವಾಗಿದ್ದರೆ ದೇವರು ಈ ವಚನವನ್ನಾದರೂ ಬರೆಸುತ್ತಿದ್ದಂತ ಉದ್ದೇಶ ಯಾಕಾಗಿರುತ್ತದೆ? ಖಂಡಿತವಾಗಿ ನೀವು ಹೇಗಾದರೂ ಇರಿ, ನಾನು ನಿಮ್ಮ ಪರವಾಗಿ ತಂದೆಯನ್ನ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬೇಡಿಕೊಳ್ತೇನೆ ಅಂತ ಪ್ರಭು ನಮಗೆ ತಿಳಿಸಿದ್ದರೆ, ಯೋಹಾನ್ ಅವರು ತಮ್ಮ ಶಿಷ್ಯರಾದಂತಹ ಯೋಹಾನ್ ರವರು ನಮಗೆ ತಿಳಿಸ್ತಿರುವಂತಹ ಈ ಮಾತನ್ನು ನಾವು ಒಂದು ಬಾರಿ ಯೋಚಿಸಿದಾಗ ಖಂಡಿತವಾಗಿ ದೇವರಲ್ಲಿ ಇರುವಂತಹ ಯಾರು ಸಹ ಪಾಪವನ್ನ ಮಾಡೋದಕ್ಕೆ ಆಸೆ ಪಡುವುದಿಲ್ಲ ಎಂಬುದಾಗಿ ಬರೆಯುತ್ತಿದ್ದ ಖಂಡಿತವಾಗಿ ಹೇಳುತ್ತಿದ್ದಾರೆ. ಹೌದು ಪ್ರಿಯರೇ. ಯಾಕೆಂದರೆ ನಾವು ರಕ್ಷಣೆಯನ್ನ ಹೊಂದಿದ ನಂತರವಾಗಿ ನಮ್ಮ ಪಾಪಗಳ ಪಾಲಿಗೆ ಸತ್ತು ನಾವು ನೀತಿಯ ಪಾಲಿಗೆ ಜೀವಿಸುವಂತಹ ಮಕ್ಕಳಾದ ಮೇಲೆ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾಗಿ ಮತ್ತೆ ಕ್ರಿಸ್ತನು ಬಂದು ಪ್ರಾಣ ತ್ಯಾಗವನ್ನು ಮಾಡುವುದಾಗ್ಲಿ, ರಕ್ತಧಾರಣೆ ಮಾಡುವುದಾಗಲಿ ಸಂಭವಿಸುವುದಿಲ್ಲ. ಯಾಕೆಂದರೆ ಅದು ಖಂಡಿತವಾಗಿ ಅದು ನಡೆದು ಹೋಗಿದೆ ಮತ್ತು ಆ ಒಂದು ಸುರಿಸಿದಂತಹ ರಕ್ತದ ನಿಮಿತ್ತವಾಗಿ ಈಗಲೂ ಸಹ ಒಬ್ಬ ಪಾಪಿ ತನ್ನ ಪಾಪವನ್ನು ಒಪ್ಪಿಕೊಂಡು ದೇವರ ಮುಂದೆ ಒಂದು ತಗ್ಗಿಸಿಕೊಂಡಾಗ, ಪಶ್ಚಾತ್ತಾಪ ಪಡುವಾಗ ಅಂದು ಸುರಿಸಿದಂತಹ ಆ ಒಂದು ರಕ್ತ ಈಗಲೂ ಸಹ ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸುವಂತದ್ದಾಗಿದೆ ಮತ್ತು ಅದಕ್ಕೆ ಕ್ಷಮಾಪಣೆಯನ್ನ ದೇವರು ನೀಡಿ ನಮ್ಮನ್ನ ನೀತಿವಂತರಾಗಿ ದೇವರು ಮಾಡುತ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ದೇವರು ನಿಜವಾಗಲೂ ನಮ್ಮನ್ನ ನೀತಿವಂತರಾಗಿ ನೆಲೆಸಿದಾಗ ನಾವು ಪದೇ ಪದೇ ಅವರ ಕೃಪೆ ನಮ್ಮಲ್ಲಿ ಇದೆ ಎಂಬುದಾಗಿ ನೆನೆಸಿ ನಾವು ಪಾಪ ಮಾಡುತ್ತಲೇ ಹೋದರೆ ಖಂಡಿತವಾಗಿ ನಾವು ದೇವರ ಪ್ರೀತಿಯನ್ನ, ದೇವರ ಒಂದು ಕೃಪೆಯನ್ನ, ದೇವರು ನಮ್ಮನ್ನ ನೀತಿವಂತರಾಗಿ ಎಣಿಸದಂತ ಆ ಎಣಿಕೆಯನ್ನ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಅದನ್ನ ಉಲ್ಲಂಘನೆ ಮಾಡ್ತಾ ಇದ್ದೇವೆ.
ಖಂಡಿತವಾಗಿ ದೇವರು ನಮಗೋಸ್ಕರ ತಮ್ಮ ಒಂದು ಶಕ್ತಿಯನ್ನ ನಮ್ಮಲ್ಲಿ ಇಟ್ಟಿದ್ದಾರೆ. ಅವರ ಜೀವವು ನಮ್ಮಲ್ಲಿ ವಾಸಿಸ್ತಾ ಇದೆ. ಪವಿತ್ರಾತ್ಮರ ರೂಪದಲ್ಲಿ ನಮ್ಮಲ್ಲಿ ದೇವರ ಜೀವವು ನಮ್ಮಲ್ಲಿ ವಾಸಿಸ್ತಾ ಇದೆ. ಆದರೂ ಸಹ ಆ ಒಂದು ಪವಿತ್ರಾತ್ಮರು ನಮ್ಮಲ್ಲಿ ಇದ್ದಾರೆ ಎಂಬುದಾಗಿ ಆ ಒಂದು ಎಣಿಕೆ ನಮ್ಮಲ್ಲಿ ಇರದೆ ನಾವು ನಮ್ಮ ಒಂದು ಪಾಪದಲ್ಲಿ ನಾವು ಹೋಗ್ತಾ ಇರುವಾಗ ನಾವು ಪವಿತ್ರಾತ್ಮನ ವಿರೋಧವಾಗಿ ಹೋದ ರೀತಿಯಲ್ಲಿ ಮತ್ತು ದೇವರ ಒಂದು ವಿರೋಧವಾಗಿ ಹೋದ ರೀತಿಯಲ್ಲೇ ಇರುತ್ತದೆ. ಹಾಗಾದರೆ ಅಂತಹ ಪಾಪಗಳು ಯಾವ ರೀತಿಯಾಗಿ ಕ್ಷಮಿಸಲ್ಪಡುತ್ತದೆ? ಖಂಡಿತವಾಗಿ ಅಂತಹ ಪಾಪಗಳಿಗೆ ಕ್ಷಮಾಪಣೆಯೂ ಇರುವುದಿಲ್ಲ. ಮತ್ತೆ ಕ್ರಿಸ್ತನು ನಮಗೋಸ್ಕರ ಮತ್ತೊಮ್ಮೆ ಬಂದು ರಕ್ತಧಾರಣೆಯನ್ನು ಮಾಡುವಂತದ್ದಲ್ಲ ಪ್ರಿಯರೇ. ಸೊ ದೇವರು ಕೊಟ್ಟಿರುವಂತಹ ಅಮೂಲ್ಯವಾದಂತಹ ರಕ್ತಕ್ಕೆ ನಾವು ಯಾವ ಒಂದು ರೀತಿಯಲ್ಲಿ ಬೆಲೆಯನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ. ಆದರೆ ಅದನ್ನ ನಮ್ಮ ಹೃದಯದಲ್ಲಿ, ಮನಸ್ಸಿನ ಆಳದಲ್ಲಿ ನಾವ್ ಯಾವಾಗ ಅದನ್ನ ಬಿತ್ತುಕೊಳ್ತೇವೆ, ನಮ್ಮ ಹೃದಯದಲ್ಲಿ ಯಾವಾಗ ದೇವರ ಪ್ರೀತಿ ಎಂಬ ಬೀಜವನ್ನ ನಾವು ಬಿತ್ತುಕೊಂಡವರಾಗಿ ಆ ಒಂದು ಪ್ರೀತಿಯಲ್ಲಿ ನಾವು ನೆಲೆಗೊಳ್ತೇವೆ, ಅಂದರೆ ದೇವರಲ್ಲಿ ನೆಲೆಗೊಳ್ತೇವೆ, ವಾಕ್ಯದಲ್ಲಿ ನೆಲೆಗೊಳ್ತೇವೆ, ಪವಿತ್ರಾತ್ಮರು ನಡೆಸುವಂತ ನಡೆಸುವಿಕೆಗೆ ನಾವು ಯಾವಾಗ ನಮ್ಮನ್ನ ಒಳಪಡಿಸಿಕೊಳ್ಳುತ್ತೇವೆ, ಖಂಡಿತವಾಗಿ ನಾವು ಪಾಪವನ್ನ ಅಸಹಿಸ್ತೇವೆ, ಪಾಪವನ್ನ ನಾವು ದ್ವೇಷಿಸುತ್ತೇವೆ. ಯಾಕೆಂದರೆ ದೇವರ ಪ್ರೀತಿ ಪಾಪವನ್ನ ದ್ವೇಷ ಮಾಡೋದಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ, ಅಥವಾ ನಮ್ಮನ್ನ ಆ ರೀತಿಯಾಗಿ ನಮ್ಮನ್ನ ಮಾರ್ಪಾಟು ಮಾಡುವಂತದ್ದಾಗಿದೆ. ಅದೇ ರೀತಿಯಾಗಿ ನಾವು ವಾಕ್ಯಗಳನ್ನ ನಾವು ಧ್ಯಾನಿಸಿ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ನಾವು ಮತ್ತೊಂದು ವಚನವನ್ನ ನಾವು ಓದಿಕೊಳ್ಳೋಣ. ಅದೇ ಮೊದಲನೇ ಯೋಹಾನನು ಬರೆದಂತಹ ಪತ್ರಿಕೆ ಮೊದಲನೆಯ ಪ್ರಾರಂಭದ ಅಧ್ಯಾಯದ 8ನೇ ವಚನ ಓದಿಕೊಳ್ಳೋಣ ಪ್ರಿಯರೇ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಸಾಕು ಪ್ರಿಯರೇ, ಈ ವಚನವು ನಮಗೆ ಅದೇ ತಿಳಿಸ್ತಾ ಇದೆ. ಖಂಡಿತವಾಗಿ ದೇವರು ಮತ್ತೊಮ್ಮೆ ಬಂದು ನಮಗೋಸ್ಕರ ಪಾಪ ಕ್ಷಮಾಪಣೆಯನ್ನ ನಾನು ಮಾಡ್ತೇನೆ ಎಂಬುದಾಗಿ ಆ ರೀತಿಯಾದ ಅವಕಾಶವಿಲ್ಲದಿದ್ದರು ಖಂಡಿತವಾಗಿ ನಾವು ಮಾಡಿದಂತಹ ಪಾಪಕ್ಕೆ ನಾವು ಪಶ್ಚಾತ್ತಾಪದ ಹೃದಯದಿಂದ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಾದರೆ ಆತನು ಎಷ್ಟೋ ಪ್ರೀತಿ ಸ್ವರೂಪನಾದ ದೇವರು, ನೀತಿವಂತ ದೇವರು, ನಮ್ಮ ಪಾಪಗಳನ್ನು ಏನ್ ಮಾಡ್ತಾರೆ, ಕ್ಷಮಿಸುವಂತಹ ದೇವರಾಗಿರ್ತಾರೆ ಎಂಬುದಾಗಿ ಆತನಲ್ಲಿರುವ ಕೃಪೆಯನ್ನ, ಆತನಲ್ಲಿರುವಂತ ಎಂತ ಕೃಪಾ ಪೂರ್ಣನೆಂಬುದಾಗಿ ವಚನ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಈ ಹೊತ್ತಿನ ಸಮಯದಲ್ಲಿಯೂ ಸಹ ಇಲ್ಲಿಯ ತನಕ ಯಾವ ರೀತಿಯಾಗಿ ನಾವು ಮಾಡಿದಂತಹ ಪಾಪಗಳಿಗೆ ನಿಜವಾಗಲೂ ನಾವು ಖಂಡಿತವಾಗಿ ಆ ಪಾಪವು ಪಾಪ ಎಂದು ತಿಳಿದಿದ್ದರು ಅದರಲ್ಲೇ ನಾವು ನಿರತರಾಗಿ ಜೀವಿಸ್ತಾ ಹೋದರೆ ಅದರಲ್ಲಿ ಯಾವ ಕ್ಷಮಾಪಣೆಯೂ ನಮಗೆ ಬರುವಂತದ್ದಲ್ಲ. ಆದರೆ ಯಾವಾಗಲೂ ನಮಗೆ ತಿಳಿಯದ ರೀತಿಯಲ್ಲಿ ನಾವು ಮಾಡಿದಂತ ಪಾಪವನ್ನ ಖಂಡಿತವಾಗಿ ದೇವರ ಮುಂದೆ ಒಪ್ಪಿಕೊಳ್ಳುವುದಾದರೆ ಮೊಣಕಾಲನ್ನು ಊರಿ ದೇವರ ಮುಂದೆ ತಗ್ಗಿಸಿಕೊಂಡವರಾಗಿ ಹೃದಯ ಭಾರದಿಂದ ಆತನಲ್ಲಿ ನಾವು ಕೇಳಿಕೊಳ್ಳುವಾಗ, ಪರಿಪೂರ್ಣ ಮನಸ್ಸಿನಿಂದ ಯಥಾರ್ಥ ಹೃದಯದಿಂದ ನಾವು ದೇವರನ್ನ ಕೇಳಿಕೊಳ್ಳುವಾಗ, ಕ್ಷಮಾಪಣೆಯನ್ನು ಬೇಡಿಕೊಳ್ಳುವಾಗ ಆತನು ನೀತಿವಂತನಾದಂತಹ ದೇವರು. ಆತನು ಏನ್ ಮಾಡ್ತಾರೆ, ಅವರು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನ ಶುದ್ಧಿ ಮಾಡ್ತಾರೆ. ಈ ಒಂದು ವಿಶೇಷವಾದಂತಹ ಒಂದು ಒಂದು ಕಾರ್ಯದಲ್ಲಿ ದೇವರು ನಮ್ಮನ್ನ ನಡೆಸುತ್ತಾರೆ. ನಿಜವಾಗಲು ಆ ರೀತಿಯಾದಂತಹ ಕಾರ್ಯ ಮತ್ತೆ ಕ್ರಿಸ್ತನ ಪ್ರಾಣ ತ್ಯಾಗ ನಮಗಾಗಿ ಪದೇ ಪದೇ ಆ ರೀತಿಯಾಗಿ ಆಗದಿದ್ದರು ದೇವರು ನಮಗೆ ಇದೊಂದು ಅವಕಾಶವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ದೇವರಿಗೆ ತಿಳಿದಿದೆ ಖಂಡಿತವಾಗಿ ಇವರು ಶರೀರದಲ್ಲಿ ಇರುವುದರಿಂದ ಕೆಲವೊಮ್ಮೆ
ಪಾಪಕ್ಕೆ ಒಳಪಡುವಂತದ್ದು ನಡೆಯುತ್ತದೆ. ಕೆಲವೊಮ್ಮೆ ಪಾಪಗಳು ಇವರನ್ನ ಹಿಡಿದು ಬಿಡುತ್ತದೆ. ಆಗ ನನ್ನ ಮಹಾಕೃಪೆ ಕೆಳಗೆ ಇವರು ತಗ್ಗಿಸಿಕೊಂಡಾಗ ಕೃಪೆಯ ಮೂಲಕವಾಗಿ ಇವರ ಪಾಪಗಳನ್ನ ನಾನು ಕ್ಷಮಿಸ್ತೇನೆ. ನಾನು ನೀತಿವಂತನು ನಂಬಿಗಸ್ತನೂ ಆಗಿರುವುದರಿಂದ ನನ್ನ ಮಕ್ಕಳನ್ನ ನಾನು ನನ್ನ ರೀತಿಯಲ್ಲಿ ಮಾಡಿಕೊಳ್ತೇನೆ. ಅವರಲ್ಲಿ ಪಾಪವಿದ್ದರೂ ಆ ಪಾಪವನ್ನ ತೆಗೆದುಹಾಕಿ ನೀತಿಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಅವರನ್ನ ನಾನು ನಡೆಸ್ತೇನೆ. ನನ್ನ ಪವಿತ್ರಾತ್ಮನನ್ನೇ ಅವರಿಗೆ ಅನುಗ್ರಹಿಸಿದ್ದೇನೆ. ಅವರ ಒಂದು ಎಡೆಗೆ ನಾವು ಯಾವಾಗ ಅನುಸರಣೆ ಮಾಡ್ತೇವೆ, ಅವರ ಮಾರ್ಗದರ್ಶನದಲ್ಲಿ ನಾವು ಯಾವಾಗ ನಿಂತುಕೊಂಡವರಾಗಿರ್ತೇವೆ ಖಂಡಿತವಾಗಿ, ಆವಾಗಲೇ ನಮ್ಮನ್ನ ದೇವರು ಪ್ರೀತಿಸಿ ನಮ್ಮನ್ನ ಅವರ ಮೂಲಕವಾಗಿ ತಮ್ಮ ಪವಿತ್ರಾತ್ಮರ ಮೂಲಕವಾಗಿ ನಮ್ಮನ್ನ ನೀತಿಯಲ್ಲಿಯೂ, ಭಕ್ತಿಯಲ್ಲಿಯೂ, ಕ್ರಿಸ್ತನೋಪಾದಿಯಲ್ಲಿ ನಾವು ಅವರ ರೀತಿಯಲ್ಲಿ ಕಂಪ್ಲೀಟ್ ಅವರು ಹೇಗೆ ಪರ್ಫೆಕ್ಟ್ ಆಗಿ ಇರ್ತಾರೆ, ನಾವು ಆ ರೀತಿಯಾಗಿ ಇರೋದಕ್ಕೆ ಅವರು ಖಂಡಿತವಾಗಿ ಒಂದೇ ದಿವಸದಲ್ಲಿ ಅದು ಆಗುವುದಿಲ್ಲ. ಆದರೆ ನಮ್ಮ ಜೀವಿತ ಪರ್ಯಂತರ ನಾವು ಯಾವಾಗ ಪ್ರಯಾಸ ಪಟ್ಟು ಪಾಪವನ್ನ ನಾವು ಹೋರಾಟ ಮಾಡಿ ಪಾಪದ ವಿರುದ್ಧ ಹೋರಾಟ ಮಾಡಿ ಜೀವಿಸ್ತೇವೋ ಖಂಡಿತವಾಗಿ ನಾವು ಕ್ರಿಸ್ತನ ಉಪಾಧಿಯಲ್ಲಿ ಅವರ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿಯಾಗಿ ಅದೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯದ 9ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು, ತನ್ನ ಸಹೋದರನನ್ನು ಪ್ರೀತಿಸದವನು ದೇವರಿಂದ ಹುಟ್ಟಿದವರಲ್ಲ. ಸಾಕು ನಾವು ಪ್ರಿಯರೇ ಒಬ್ಬರನ್ನೊಬ್ಬರು ಸಾಕು ಪ್ರಿಯರೇ, ಈ ಒಂದು ವಚನದಲ್ಲಿಯೂ ಸಹ ನಾವು ನೋಡಬಹುದು, ದೇವರಿಂದ ಹುಟ್ಟಿದವನು ಪಾಪ ಮಾಡನು ಮತ್ತು ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು ಎಂಬುದಾಗಿ ವಚನವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಿರುವಂತದ್ದಾಗಿದೆ ಪ್ರಿಯರೇ. ಹಾಗಾದರೆ ದೇವರ ಜೀವವು ನಮ್ಮಲ್ಲಿ ವಾಸಿಸ್ತಾ ಇದೆ. ಹಾಗಾದರೆ ನಮ್ಮಲ್ಲಿ ಪವಿತ್ರಾತ್ಮರು ಯಾವ ರೀತಿಯಾಗಿ ಅವರು ಜೀವವಾಗಿ ನಮ್ಮಲ್ಲಿ ವಾಸಿಸ್ತಾ ಇದ್ದಾರೆ, ಅವರ ಮೂಲಕವಾಗಿ ನಾವು ಏನ್ ಮಾಡೋದಕ್ಕಾಗಲ್ಲ, ಪಾಪವನ್ನ ಮಾಡೋದಕ್ಕೆ ಆಗುದಿಲ್ಲ. ಇದರಿಂದ ತಿಳಿದು ಬರುತ್ತಂದ್ರೆ ದೇವರ ಮಕ್ಕಳು ಹೇಗೆ ಇರ್ತಾರೆ, ಸೈತಾನನಿಗೆ ಒಳಪಟ್ಟವರು ಹೇಗೆ ಇರ್ತಾರೆ ಎಂಬುದಾಗಿ ಈ ರೀತಿಯಾಗಿ ಯೋಹಾನ್ ರವರು ನಮಗೆ ಈ ಒಂದು ವಚನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ವಚನವನ್ನ ನಾವು ಓದಿಕೊಳ್ಳೋಣ. ಅದರಲ್ಲಿ ನಾನು ಕಳೆದ ಒಂದು ವಿಷಯ ಭಾಗದಲ್ಲಿ ನಾನು ಹೇಳಿದ ರೀತಿಯಲ್ಲಿ ಕ್ರಿಸ್ತನು ನಮ್ಮ ಪರವಾಗಿ ನಿಂತು ನಮಗೋಸ್ಕರ ಅವರು ದೇವರ ಬಳಿಯಲ್ಲಿ ಬೇಡುವವರಾಗಿರ್ತಾರೆ. ಆ ರೀತಿಯಾದಂತಹ ಒಂದು ಸಪೋರ್ಟಿವ್ ಆಗಿ ಪ್ರಭು ನಮ್ಮ ಒಂದು ಪರವಾಗಿ ನಿಲ್ಲುತ್ತಾರೆ. ಅದು ಯಾವಾಗ, ಖಂಡಿತವಾಗಿ ನಾವು ಯಾವಾಗ ನಮ್ಮ ಹೃದಯದಿಂದ ಕೊಂಡವರಾಗಿ ಪಾಪವನ್ನ ನಾವು ಮಾಡಲು ನಾವು ಅಸಹಿಸಿ ನಾವು ದೇವರಿಗೆ ಪಟ್ಟಾಗ ಆವಾಗಲೇ ಕ್ರಿಸ್ತನು ನಮ್ಮ ಒಂದು ಪರವಾಗಿ ಆತನು ಏನ್ ಮಾಡ್ತಾರಂತೆ, ಆ ದೇವರನ್ನ ಬೇಡಿಕೊಳ್ಳುವಂತದ್ದಾಗಿದೆ ಎಂಬುದಾಗಿ ಮೊದಲನೇ ಯೋಹಾನನ ಒಂದು ಪತ್ರಿಕೆಯ 2ನೇ ಅಧ್ಯಾಯದ ಪ್ರಾರಂಭದ ವಚನವನ್ನ ನಾವು ನೋಡಿಕೊಳ್ಳೋಣ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಸಾಕು ಪ್ರಿಯರೇ, ಆಗ್ಲೇ ಹೇಳಿದ ರೀತಿಯಲ್ಲೇ ಪ್ರಾರಂಭದಲ್ಲಿ ತಿಳಿಸಿದಂತ ಸಂಗತಿಯ ವಿಷಯದಲ್ಲಿ ಈ ಒಂದು ವಚನವು ಬರೆಯಲ್ಪಟ್ಟಿದೆ. ಖಂಡಿತವಾಗಿ ದೇವರು ನಮ್ಮ ಪರ ಇದ್ದಾರೆ. ಪ್ರಭು ನಮ್ಮ ಪರವಾಗಿ ನಮ್ಮ ಒಂದು ವಿಷಯವಾದ ಕುರಿತು ಆತನ ಏನ್ ಮಾಡ್ತಾರಂತೆ, ನಮಗೆ ಯಾಜಕನ ಹಾಗೆ ನಮ್ಮ ಒಂದು ಸಹಾಯಕರಾಗಿ ಅವ್ರು ಇರ್ತಾರೆ ಎಂಬ ಒಂದು ಈ ಉದ್ದೇಶದಿಂದ ನಾವು ನಮ್ಮ ಜೀವಿತದಾದ್ಯಂತ ಪಾಪಗಳನ್ನ ಮಾಡಿಕೊಂಡು ಹೋದರೆ ಅಂತಹ ಪಾಪಗಳನ್ನ ದೇವರು ಖಂಡಿತವಾಗಿ ಕ್ಷಮಿಸುವುದು ಇಲ್ಲ. ಅದಕ್ಕೆ ವಿರುದ್ಧವಾಗಿ ನಮ್ಮಲ್ಲಿರುವಂತಹ ತನ್ನ ಆತ್ಮವನ್ನು ಸಹ ತೆಗೆದು ಬಿಡುವವರಾಗಿರ್ತಾರೆ. ಆದರೆ ಖಂಡಿತವಾಗಿ ಎಲ್ಲರ ಜೀವಿತದಲ್ಲಿ
ಪಾಪ ಎಂಬುವುದು ಬರುವಂತದ್ದಾಗಿದೆ. ಎಲ್ಲರೂ ಪಾಪ ಮಾಡಿದವರೇ, ಎಲ್ಲರೂ ಯಾರಲ್ಲಿ ಪಾಪ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಅಂತ ದೇವರು ಖಂಡಿತವಾಗಿ ಇಲ್ಲಿ ಮೊದಲೇ ನಮಗೆ ಬರೆಸಿದ್ದರಿಂದ, ಆ ಪಾಪವು ನಮ್ಮನ್ನ ಪ್ರೇರಿಸಿದರು. ನಾವು ಶರೀರದಲ್ಲಿ ಇರುವುದರ ಮೂಲಕವಾಗಿ ಆ ದೇವರ ಮಹಾಜ್ಞಾನವನ್ನ ಅರಿತಂತ ಪೌಲ್ರವರೇ ಒಂದು ಪಾಪದ ದೆಸೆಯ ಮೂಲಕ ನಾನು ಪಾಪಕ್ಕೆ ದಾಸನಾಗಿದ್ದೇನೆ, ಆಳಾಗಿ ನಾನಿದ್ದೇನೆ ಎಂಬುದಾಗಿ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಅವರು ಆ ರೀತಿಯಾಗಿ ಹೇಳಿಕೊಂಡ ಮೇಲೆ ಖಂಡಿತವಾಗಿ ಆ ಒಂದು ಪಾಪದ ಒಂದು ಕಾರ್ಯಗಳು ಇನ್ನೂ ನಮ್ಮ ಜೀವಿತದಲ್ಲಿ, ಆ ಒಂದು ಪಾಪಾಧೀನ ಸ್ವಭಾವವು ನಮ್ಮ ಜೀವಿತದಲ್ಲಿ ಕಂಡು ಬರುತ್ತದೆ. ಆದರೆ ಆ ಒಂದು ಪಾಪವನ್ನ ನಾವು ಗುರುತಿಸಿ, ನಾವು ಅದಕ್ಕೆ ಒಂದು ಪಾಪ ನಮ್ಮಲ್ಲಿ ಇದೆ ಎಂಬುದಾಗಿ ನಾವು ಕಂಡುಕೊಂಡವರಾಗಿ, ನಾವು ಯಾವಾಗ ಅದರಿಂದ ದೂರ ಹೋಗಲು ಇಷ್ಟಪಡ್ತೇವೆ, ನಮ್ಮ ಮನಸ್ಸನ್ನ ಆ ಪಾಪದ ಒಂದು ಕಡೆಯಿಂದ ಕಂಪ್ಲೀಟ್ ದೇವರ ಕಡೆಗೆ ತಿರುಗಿಸಿಕೊಂಡವರಾಗಿ ನಾವು ಆ ರೀತಿಯಾಗಿ ನಾವು ನಮ್ಮ ಜೀವಿತವನ್ನ ನಿರ್ಧರಿಸಿಕೊಳ್ತೇವೆ, ಮನಸ್ಸನ್ನ ಬದಲಾಯಿಸಿಕೊಳ್ತೇವೆ, ಪಾಪಕ್ಕೆ ಹಿಮ್ಮಡಿಯಾಗಿ ನಾವು ಹಿಂಬಾಗಿಸಿಕೊಂಡವರಾಗಿ ದೇವರ ಕಡೆಗೆ ನಾವು ದಿಟ್ಟಿಸುವಾಗ ಖಂಡಿತವಾಗಿ ನಮ್ಮ ಪರವಾಗಿ ಕ್ರಿಸ್ತನು ನಿಲ್ಲುವಂಥದ್ದು. ಅವರು ನಮ್ಮ ಒಂದು ಪಾಪಗಳ ದೆಸೆಯಿಂದ ಸಹಾಯಕರಾಗಿ ದೇವರನ್ನ ಬೇಡಿಕೊಳ್ಳುವಂಥದ್ದು ಎಂಬುದಾಗಿ ಈ ವಚನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ತಪ್ಪಾಗಿ ಇದನ್ನ ಅರ್ಥ ಮಾಡಿಕೊಂಡವರು ಇನ್ನ ಪಾಪದಲ್ಲಿ ಇರುತ್ತಾರೆ, ಅಥವಾ ಪಾಪವನ್ನು ಮಾಡುವುದು ಅದು ತಪ್ಪೇ ಇಲ್ಲ ಎಂಬುದಾಗಿ ನಮಗೆ ಅವರು ಏನ್ ಮಾಡ್ತಾರಂತೆ, ನಮಗೆ ಅವರು ಬುದ್ಧಿಯನ್ನ ಹೇಳ್ತಾರೆ. ಇಲ್ಲ ಬ್ರದರ್, ಇಲ್ಲ ಸಿಸ್ಟರ್, ನೀವು ಹಾಗೆ ಪಾಪವನ್ನ ಯಾರ್ ತಾನೇ ಮಾಡಲ್ಲ, ಯಾರಲ್ಲಿ ತಾನೇ ಪಾಪ ಇಲ್ಲ, ಅದು ಖಂಡಿತವಾಗಿ ನಾವು ಸಹಜವಾಗಿ ಅದು ಎಲ್ಲರಲ್ಲಿ ಬರುವಂತದ್ದು. ಒಂದು ಚಿಕ್ಕ ಸುಳ್ಳು ನಾವು ಹೇಳ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ಲ. ಈ ರೀತಿಯಾಗಿ ಕೆಲವರು ವಾಕ್ಯವನ್ನ ತಿರುಗಿಸುವಂತದ್ದಾಗಿರುತ್ತದೆ. ಖಂಡಿತವಾಗಿ ಆ ರೀತಿಯಾಗಿ ನಾವು ತಿಳಿದುಕೊಳ್ಳದೆ ಎನಿಸದೆ, ನಾವು ವಾಕ್ಯವು ಹೇಗೆ ಹೇಳ್ತಾ ಇದೆ ನಾವು ಅದರ ರೀತಿಯಲ್ಲಿ ತಗ್ಗಿಸಿಕೊಂಡು ಜೀವಿಸುವಂತ ಜೀವಿತವನ್ನ ನಾವು ಮಾಡಬೇಕಾಗಿರುತ್ತದೆ. ಆ ರೀತಿಯಾಗಿ ಹೇಳುವವರು ನಮಗೆ ಯಾರಾದರೂ ನಮ್ಮ ಒಂದು ಜೀವಿತದಲ್ಲಿ ಆ ರೀತಿಯಾದಂತಹ ವ್ಯಕ್ತಿಗಳು ಇರುವುದಾದರೆ ಈ ವಚನವನ್ನ ಖಂಡಿತವಾಗಿ ಅವರಿಗೆ ಸರಿಯಾಗಿ ಇದನ್ನ ನಾವು ಅರ್ಥ ಮಾಡಿಸಬೇಕಾಗುತ್ತದೆ. ಆ ರೀತಿಯಾಗಿ ಮತ್ತೊಂದು ನಾವು ವಚನವನ್ನ ಓದಿಕೊಳ್ತಿದ್ದೇವೆ. ಅದೇ ದೇವರ ಜೀವ ನಮ್ಮಲ್ಲಿ ಇರುವುದರಿಂದ ನಾವು ಯಾವ ರೀತಿಯಲ್ಲಿ ಪಾಪಕ್ಕೆ ಒಳಪಡುವುದಿಲ್ಲ. ಆ ಜೀವವಾಗಿರುವಂತಹ ಪವಿತ್ರಾತ್ಮರು ನಮ್ಮಲ್ಲಿ ವಾಸಿಸ್ತಾರೆ ಎಂಬುದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ 9ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಹಾಗಾದರೆ ದೇವರ ಜೀವ ನಮ್ಮಲ್ಲಿ ವಾಸಿಸ್ತಾ ಇದೆ ಅಂದರೆ ದೇವರ ಜೀವವಾಗಿ ಪವಿತ್ರಾತ್ಮರು ನಮ್ಮಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ನಾವು ಯಾವಾಗ ಆ ಪವಿತ್ರಾತ್ಮನು ವಾಸವಾಗಿರುವಾಗ ನಮ್ಮ ಶರೀರ ಭಾವದಿನರಲ್ಲ, ಇನ್ನು ಮೇಲೆ ದೇವರ ಆತ್ಮನಿಗೆ ನಾವು ಅಧೀನವಾಗಿರಬೇಕು. ಯಾಕೆಂದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮನದು ಪವಿತ್ರಾತ್ಮನು ಇಲ್ಲದೆ ಹೋದರೆ ಅವನು ಕ್ರಿಸ್ತನವನಲ್ಲ. ಅಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಹಾಗಾದರೆ ಈ ಒಂದು ಪಾಪದ ನಿಮಿತ್ತ ನಾವು ದೇಹದ ಪಾಪದಿಂದ ದೇಹವು ಸತ್ತದ್ದಾಗಿದ್ದರು, ನಮ್ಮ ಒಂದು ಕ್ರಿಸ್ತನನ್ನ ನಂಬಿದ್ದ ಆ ನೀತಿಯ ಮೂಲಕ ನಮ್ಮ ಆತ್ಮವು ಇನ್ನ ಜೀವಿಸುತ್ತಾ ಇದೆ. ಜೀವ ಯಾವುದಕ್ಕೆ ಇರುತ್ತದೆ ಎಂಬುದಾಗಿ ನಾವು ಖಂಡಿತವಾಗಿ ಈ ವಚನವನ್ನ ನಾವು ನೋಡಿಕೊಳ್ಳುವಾಗ ಗೊತ್ತಾಗುತ್ತದೆ. ಹಾಗಾದರೆ ನಾವೆಲ್ಲರೂ ಸಹ ಮರ್ತ್ಯರೇ ಎಂಬುದಾಗಿ ದೇವರು ಹೇಳಿದಾಗ್ಯೂ, ಈ ದೇಹದಲ್ಲಿ ನಾವು ಮರ್ತ್ಯರಾಗಿದ್ದರು ನಾವು ಆತ್ಮದಲ್ಲಿ ಮತ್ತೆ ನಾವು ದೇವರನ್ನ ಕ್ರಿಸ್ತನನ್ನ ನಾವು ನಂಬಿ ನಾವು ಒಂದು ದೀಕ್ಷಾ ಸ್ನಾನವನ್ನ ಪಡೆದುಕೊಂಡವರಾಗಿ ದೇವರ ಒಂದು ಮಾತಿಗೆ ಒಳಪಟ್ಟವರಾಗಿ ಆ ನೀತಿಯಲ್ಲಿ ನಿಲ್ತೇವೆ, ನಮ್ಮ ಆತ್ಮವು ಸಹ ಅದು ಜೀವಿಸುವಂತದ್ದಾಗಿರುತ್ತದೆ. ಹಾಗಾದರೆ ಆತ್ಮ ಪ್ರಕಾರವಾಗಿ ನಾವು ಖಂಡಿತವಾಗಿ ದೇವರಿಂದ ದೂರವಾಗಿ ನಾವು ಸಂಪೂರ್ಣವಾಗಿ ಆತ್ಮ ಪ್ರಕಾರವಾಗಿ ನಾವು ಸತ್ತು ಹೋಗಬಹುದಾ ಅಂದರೆ ಖಂಡಿತವಾಗಿ ಆ ರೀತಿಯಾಗಿ ಇದ್ದಂತ ಪರಿಸ್ಥಿತಿಯಿಂದಲೇ ನಮ್ಮನ್ನ ದೇವರು ಬಿಡಿಸಿದಂತದ್ದಾಗಿದೆ. ಯಾಕೆಂದರೆ ಶರೀರದಲ್ಲಿ ನಾವು ಸತ್ತವರಾಗಿದ್ದೇವೆ ಎಂಬುದಾಗಿ ಅಲ್ಲ, ಆತ್ಮದಲ್ಲಿ ನಾವು ಕಂಪ್ಲೀಟ್ ದೇವರಿಂದ
ದೂರವಾಗಿ ಹೋಗಿಬಿಟ್ಟಿದ್ವಿ. ಆದರೆ ಕ್ರಿಸ್ತನ ಪ್ರಾಣತ್ಯಾಗವು, ಕ್ರಿಸ್ತನು ಕೊಟ್ಟಂತಹ ಈ ಒಂದು ಆತನ ಕೃಪೆಯ ಮೂಲಕವಾಗಿ ಆತನನ್ನ ನಂಬಿದಂತಹ ಪ್ರತಿಯೊಬ್ಬರು ಏನ್ ಮಾಡ್ತಾ ಇದ್ದಾರೆ, ಅವರು ಜೀವಿಸುವವರಾಗಿದ್ದಾರೆ. ಅದೇ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆಯ 5ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳುವಾಗ, ಹೀಗಿರಲಾಗಿ ನಾವು ನಂಬಿಕೆಯಿಂದ ಹೀಗಿರಲಾಗಿ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾತಿಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆಯು ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಸೆಗಳನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಸಾಕು ಪ್ರಿಯರೇ, ಈ ವಚನದಲ್ಲಿಯೂ ಸಹ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ, ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಮ್ಮನ್ನ ದೇವರು ನೀತಿಯಲ್ಲಿ ನಡೆಸುವಂತದ್ದು ಮತ್ತು ದೇವರ ಕೃಪೆಯಲ್ಲಿ ನಾವು ಬಂದಿರುವಂತದ್ದಾಗಿದೆ ಎಂಬುದಾಗಿ ಈ ವಚನದ ಮೂಲಕ ನಾವು ನೋಡಿಕೊಂಡಿದ್ದೇವೆ. ಹಾಗಾದರೆ ಆದರೂ ಸಹ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳು, ಉಪದ್ರವಗಳು ಉಂಟಾದರೂ ನಾವು ಅದನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಯಾವಾಗ ಈ ತಾಳ್ಮೆಯಿಂದ ನಾವು ಆ ಉಪದ್ರವಗಳನ್ನು ಸಹಿಸಿಕೊಳ್ತೇವೆ, ಅಥವಾ ನಮ್ಮ ವಿರುದ್ಧವಾಗಿ ಬರುವಂತಹ ಪಾಪದ ವಿರೋಧವಾಗಿ ನಾವು ನಿತ್ಯವಾಗಿ ನಾವು ಹೋರಾಟ ಮಾಡಿ ಪ್ರತಿನಿತ್ಯ ನಾವು ನಮ್ಮನ್ನ ಜಯವನ್ನ ಸಾಧಿಸಿಕೊಂಡವರಾಗಿ ನಾವು ಯಾವಾಗ ಆ ರೀತಿಯಾದಂತಹ ಒಂದು ಜ್ಞಾನದಲ್ಲಿ ನಾವು ಜೀವಿಸ್ತೇವೆ, ಖಂಡಿತವಾಗಿ ನಾವು ಏನ್ ಮಾಡಬಹುದು ಎಂಬುದಾಗಿ ಈ ನಿರೀಕ್ಷಣೆಯು ನಮ್ಮ ಆಶೆಯನ್ನು ಭಂಗಪಡಿಸುವಂತದ್ದಲ್ಲ. ಯಾಕೆಂದರೆ ನಮಗೆ ಕೊಟ್ಟಿರುವಂತಹ ಪವಿತ್ರ ಆತ್ಮರ ಮೂಲಕವಾಗಿ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಎಂಬುದಾಗಿ ಆ ದೇವರು ಈ ಒಂದು ವಚನಗಳನ್ನ ನಮಗೆ ಬರೆಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಖಂಡಿತವಾಗಿ ದೇವರ ಒಂದು ಮೂಲಕವಾಗಿ ನಮಗೆ ವರವಾಗಿ ಕೊಟ್ಟಿರುವಂತಹ ಈ ಪವಿತ್ರಾತ್ಮರ ಒಂದು ಕಾರ್ಯಗಳನ್ನ ನಾವು ಆಲೋಚಿಸುವಾಗ, ಯಾವಾಗ ನಾವು ನಮ್ಮ ಒಂದು ದೇಹಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಅಥವಾ ಶರೀರದ ಇಚ್ಛೆಗಳ ಮೇಲೆ ನಾವು ಮನಸ್ಸಿಡದೆ ಪವಿತ್ರಾತ್ಮನಿಗೆ ನಾವು ಒಳಪಡುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನ ಅವರ ಕೃಪೆಯಲ್ಲಿ, ಅವರ ನೀತಿಯಲ್ಲಿ ನಮ್ಮನ್ನ ನಿಲ್ಲಿಸಿ ಕೊನೆಯವರೆಗೂ ನಾವು ಆ ನೀತಿಯಲ್ಲಿ ನಿಂತುಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ನಾವು ನಂಬಿದ ತಕ್ಷಣವೇ ನಾವು ನೀತಿವಂತರಾಗ್ಬಿಟ್ವಿ ಎಂಬುದಾಗಿ ನಾವೆನಿಸುವುದಲ್ಲ. ಈ ನೀತಿ ಎನ್ನುವಂಥದ್ದನ್ನ ನಾವು ಪ್ರತಿನಿತ್ಯ ಅದನ್ನ ನಾವು ಕಂಪ್ಲೀಟ್ ಆಗಿ ಅದರಲ್ಲಿ ನಿಲ್ಲುತ್ತಾ ಹೋಗಬೇಕಾಗುತ್ತದೆ. ಆ ನೀತಿಯಲ್ಲಿ ನಾವು ಆ ಒಂದು ದೃಢತೆಯಲ್ಲಿ ನಾವು ನಿಂತುಕೊಂಡು ಹೋಗಬೇಕಾಗುತ್ತದೆ. ಯಾಕೆಂದರೆ ಪಾಪವು ನಮ್ಮನ್ನ ಹೊಡೆಯುವಾಗ, ಅದು ನಮ್ಮ ವಿರೋಧವಾಗಿ ನಮಗೆ ಬರುವಾಗ, ನಮ್ಮಲ್ಲಿರುವಂತಹ ಆ ನೀತಿಯ ಒಂದು ಕಾರ್ಯಗಳನ್ನ ನಾವು ಬಿಟ್ಟು ಬಿಡದವರಾಗಿ ಪಾಪದ ವಿರುದ್ಧ ಹೋರಾಡಿ ನಾವು ನೀತಿಯಲ್ಲಿ ಆದಷ್ಟು ನಾವು ನಿಂತುಕೊಂಡವರಾಗಿ ಕೊನೆಯವರೆಗೂ ಆ ನೀತಿಯನ್ನ ನಾವು ಕಾಪಾಡಿಕೊಳ್ಳಬೇಕು. ಯಾಕೆಂದರೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಎಂಬುದಾಗಿ ಹೇಳಬಹುದು. ಯಾಕೆಂದ್ರೆ ಇದು ನೀವು ಇವಾಗ ದೇವರನ್ನ, ಕ್ರಿಸ್ತನನ್ನ ನಂಬಿದ್ದೀರಿ, ನೀವು ನೀತಿವಂತರು ಎಂಬುದಾಗಿ ಆ ಒಂದು ಪಟ್ಟಿಯಲ್ಲಿ ದೇವರು ನಮ್ಮನ್ನ ಸೇರಿಸಿದ್ದರು. ಆದರೆ ಪಾಪದ ಮೂಲಕವಾಗಿ ಅನೀತಿ ಎಂಬುವಂಥದ್ದು ನಮಗೆ ಸಂಭವಿಸುವಂತದ್ದಾಗಿದೆ. ಆಗ ದೇವರ ಕೃಪೆ ಎಂಬುವಂಥದ್ದು ನಮ್ಮನ್ನ ಆವರಿಸಿಕೊಂಡು ನಮ್ಮನ್ನ ಸಕಲ ಅನೀತಿಯಿಂದ ನಮ್ಮನ್ನ ಬಿಡಿಸಿ ದೇವರಲ್ಲಿ ನಮ್ಮನ್ನ ಸ್ಥಿರಪಡಿಸುತ್ತಾ ಹೋಗುತ್ತದೆ. ಸೊ ಇದೇ ಒಂದು ಒಬ್ಬ ಮನುಷ್ಯನಲ್ಲಿ ಆಗುವಂತ ಸೈಕಲ್ ಇದೇ ರೀತಿಯಾಗಿರ್ತಿ. ಪ್ರತಿಯೊಬ್ಬರ ಆತ್ಮಿಕ ಜೀವಿತದಲ್ಲಿಯೂ ಈ ರೀತಿಯಾಗಿ ಏಳು ಬೀಳುಗಳು ಇರುತ್ತದೆ. ಸೊ ಯಾರ ಜೀವಿತದಲ್ಲಿ ಯಾವಾಗಲೂ ಸಹ ಪಾಪವನ್ನೇ ನಿರಂತರವಾಗಿ ಕಂಟಿನ್ಯೂ ಆಗಿ ಮಾಡ್ತಾ ದೇವರಿಗೆ ಸಂಪೂರ್ಣವಾಗಿ ವಿಮುಖರಾಗಿ ಬಿಡ್ತಾರೋ ಅವರು ಸಂಪೂರ್ಣವಾಗಿ ಅವರ ನರಕ ಪಾತ್ರರೇ ಎಂಬುದಾಗಿ ದೇವರು ಬರೆಸಿದ್ದಾರೆ. ಆದರೆ ಯಾರಲ್ಲಿ ಆ ಒಂದು ಸಾತ್ವಿಕ ಗುಣದಿಂದ ದೇವರಲ್ಲಿ ನಾನು ಇರಬೇಕು, ಆತ್ಮ ಪ್ರಕಾರವಾಗಿ ನಾನು ಇವಾಗ ಜೀವಿಸುವವರಾಗಿದ್ದೇವೆ ಎಂಬುದಾಗಿ ಆ ಒಂದು ಅರಿವು, ಆ ಜ್ಞಾನ ನಮ್ಮಲ್ಲಿ ಬಂದು
ನಾವು ಕ್ರಿಸ್ತನ ಒಂದು ಪ್ರಾಣತ್ಯಾಗಕ್ಕೆ ಯಾವಾಗ ಅದು ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಬೆಲೆ ಕಟ್ಟಲಾರದಂತಹ ಪ್ರಾಣತ್ಯಾಗ ಎಂಬುದಾಗಿ ನಮ್ಮ ಹೃದಯದಲ್ಲಿ ಎಣಿಸುವುದಾದರೆ, ಅದಕ್ಕೆ ನಮ್ಮ ಜೀವಿತಗಳನ್ನು ತಗ್ಗಿಸಿಕೊಂಡು ಈ ಪಾಪದ ವಿರುದ್ಧ ಹೋರಾಡುವವರಾಗಿ, ನಾವು ನೀತಿಯ ಒಂದು ಪಾಲಿಗೆ ಸದಾ ಕಾಲವು ನಾವು ಜೀವಿಸುವವರಾಗಿ ನಾವು ಇರೋದಕ್ಕೆ ನಾವು ಪ್ರಯಾಸ ಪಡ್ತೇವೆ. ಇಲ್ಲ ನಾವು ಖಂಡಿತವಾಗಿ ಆ ಒಂದು ಜೀವಿತವನ್ನ ನಾವು ಬಯಸುವರಾಗಿರ್ತೇವೆ. ವಾಕ್ಯವು ಸಹ ನಮಗೆ ಅದನ್ನೇ ತಿಳಿಸಿಕೊಡ್ತಾ ಇದೆ. ಖಂಡಿತವಾಗಿ ಯಾರಲ್ಲಿ ಕ್ರಿಸ್ತನ ಆತ್ಮನು ಇರ್ತಾರೋ ಅವರು ಜೀವಿಸುವವರಾಗಿರ್ತಾರೆ. ಪಾಪ ಮಾಡುವುದಕ್ಕೆ ಅವರು ಯಾವಾಗಲೂ ಅವರ ಮನಸ್ಸು ಯಾವಾಗಲೂ ಒಪ್ಪಿಕೊಳ್ಳುವುದಿಲ್ಲ ಎಂಬುದಾಗಿ. ಖಂಡಿತವಾಗಿ ನಮ್ಮಲ್ಲಿ ನೆಲೆಗೊಂಡಿರುವಂತಹ ಪವಿತ್ರಾತ್ಮನಿಗೆ ನಾವು ಯಾವಾಗ ಎಡೆಗೊಟ್ಟು ಅವರಲ್ಲಿ ನಾವು ಅವರನ್ನ ಅನುಸರಿಸುತ್ತೇವೋ ಅಥವಾ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಜೀವಿಸ್ತೇವೋ, ಖಂಡಿತವಾಗಿ ಈ ಪಾಪವನ್ನ ನಾವು ಹೋರಾಡುವುದಕ್ಕೆ, ಅದರ ವಿರುದ್ಧವಾಗಿ ಹೋರಾಡಿ ಸೋಲಿಸುವುದಕ್ಕೆ, ಈ ಶರೀರವನ್ನ ಜಜ್ಜಿಕೊಳ್ಳುವುದಕ್ಕೆ, ಈ ಲೋಕಾಶೆಗಳಿಗೆ ನಾವು ಒಳಪಡದಂತೆ ನಮ್ಮನ್ನ ನಿಯಂತ್ರಣ ಪಡಿಸಿಕೊಳ್ಳುವುದಕ್ಕೆ ಆಗುತ್ತದೆ. ಮತ್ತು ಶತ್ರು ಆದವನು ತಂದು ಹಾಕುವಂತ ತಂತ್ರಗಳನ್ನು ಸಹ ನಾವು ವಾಕ್ಯದ ಮೂಲಕ ನಾವು ಖಂಡಿತವಾಗಿ ಜಯಿಸಬಹುದು. ಆದರೆ ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಖಂಡಿತವಾಗಿ ಈ 3 ಕಾರ್ಯಗಳ ವಿರುದ್ಧವಾಗಿ ನಾವು ನಿಲ್ಲೋದಕ್ಕಾಗುವುದಿಲ್ಲ ಮತ್ತು ಅದನ್ನ ಜಯಿಸುವುದಕ್ಕೂ ಕೂಡ ಆಗುವುದಿಲ್ಲ. ಯಾಕೆಂದರೆ ದೇವರು ಬರೆಸಿ ನಮಗೆ ಆಲ್ರೆಡಿ ಸತ್ಯವೇದದಲ್ಲಿ ನಮಗೆ ತಿಳಿಸಿರುವಂತಹ ಈ ಜ್ಞಾನವನ್ನ ಅದು ಎಕ್ಸ್ಪೀರಿಯನ್ಸ್ ಮೂಲಕ ಅನೇಕ ಭಕ್ತರು ಬರೆದಿದ್ದಾರೆ. ಮತ್ತು ದೇವರು ಈ ರೀತಿಯಾಗಿ ನೀವು ಒಂದು ಪ್ಯಾಟರ್ನ್ ಎಲ್ಲರ ಆತ್ಮಿಕ ಜೀವಿತದಲ್ಲಿ ಬರುತ್ತದೆ, ಪಾಪ ಎಂಬುದು ಬರುತ್ತದೆ. ಆದರೆ ನೀವು ಅದಕ್ಕೆ ವಿರುದ್ಧವಾಗಿ ಪಾಪದ ವಿರುದ್ಧವಾಗಿ ಹೋರಾಡಿ ನೀತಿಯ ಪರವಾಗಿ ನೀವು ನಿಲ್ಲುವುದಾದರೆ, ಖಂಡಿತವಾಗಿ ನೀವು ಪಾಪಕ್ಕೆ ಏನ್ ಮಾಡ್ಬೋದು, ಕಂಪ್ಲೀಟ್ ಆಗಿ ಅದನ್ನ ವಿಸರ್ಜಿಸೋದಕ್ಕೆ ಅದಕ್ಕೆ ಬೇಕಾದಂತಹ ಏನೆಲ್ಲ ಒಂದು ಕಾರ್ಯಗಳು ಇರುತ್ತದೋ, ಅದಕ್ಕೆ ಬೇಕಾದಂತಹ ಒಂದು ಉಪಾಯಗಳು ಏನಿರುತ್ತದೆ, ಅದಕ್ಕೆ ಬೇಕಾದಂತ ಕಂಪ್ಲೀಟ್ ಆದಂತಹ ಜ್ಞಾನವನ್ನ ದೇವರು ಬರೆಸಿಕೊಟ್ಟಿದ್ದಾರೆ. ಹೇಗೆ ಮಾಡಿದರೆ, ಹೇಗೆ ಜೀವಿಸಿದರೆ ಪಾಪವನ್ನ ನಾವು ಅದು ನಮ್ಮನ್ನ ಹಿಡಿಯುವುದಕ್ಕೆ ಬಂದರೂ ಸಹ ನಾವು ಅದನ್ನ ತಪ್ಪಿಸಿಕೊಳ್ಳಬಹುದು, ಆ ಒಂದು ಪಾಪವನ್ನ ನಾವು ಸೋಲಿಸಬಹುದು, ಜಯಿಸಬಹುದು ಎಂಬುದಾಗಿ, ಮತ್ತು ನಾವು ಸಂಪೂರ್ಣವಾಗಿ ಕ್ರಿಸ್ತನ ಉಪಾದಿಯಲ್ಲಿ ಅವರು ಯಾವ ರೀತಿಯಾಗಿದ್ದಾರೋ ಆ ರೀತಿಯಾಗಿ ನಾವು ಜೀವಿಸಲಿಕ್ಕೆ ಆಗುತ್ತದೆ ಎಂಬುದಾಗಿಯೂ ಸಹ ದೇವರು ನಮಗೋಸ್ಕರ ತಮ್ಮ ವಚನಗಳಲ್ಲಿ ಬರೆಸಿಕೊಟ್ಟಿರ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡುವಾಗ ನಮ್ಮ ವಿರುದ್ಧವಾಗಿ ಹೋರಾಡುವಂತಹ ಆ 3 ಆ ಒಂದು ವೈರತ್ವಗಳು ಎಂದರೆ ನಮ್ಮ ಜೀವಿತದ ವಿರುದ್ಧವಾಗಿ ನಿಂತಿರುವಂತಹ ಆ 3 ಕಾರ್ಯಗಳನ್ನು ಕುರಿತು ನಾವು ಸ್ವಲ್ಪ ಸಮಯ ಆಲೋಚಿಸೋಣ. ಇದು ಪ್ರತಿಯೊಬ್ಬರಿಗೆ ತಿಳಿದಿರಬೇಕಾಗಿರುತ್ತದೆ. ಯಾಕೆಂದರೆ ನಾವು ಕ್ರಿಸ್ತನನ್ನ ನಂಬಿದ ಮೂಲಕ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಪ್ರವೇಶಿಸಿದಾಗ ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಂಡಿದ್ದರೆ ನಮಗೆ ಆಗುವಂತಹ ಪರಿಶೋಧನೆಗಳನ್ನ ನಾವು ಖಂಡಿತವಾಗಿ ಅದನ್ನ ಜಯಿಸಬಹುದು. ಖಂಡಿತವಾಗಿ ಆ ಪರಿಶೋಧನೆಗಳು ನಮಗೆ ಸಂಭವಿಸಿದರೂ ವಾಕ್ಯವು ನಮ್ಮಲ್ಲಿ ಇರುವುದಾದರೆ, ವಾಕ್ಯದ ಮೂಲಕವಾಗಿ ಆ ಎಲ್ಲಾ ರೀತಿಯಾದ ಶೋಧನೆಗಳನ್ನ ನಾವು ಜಯಿಸಬಹುದು. ಯಾವಾಗಲೂ ಈ ಎಲ್ಲಾ ವಚನಗಳನ್ನ ಆತ್ಮ ಪ್ರಕಾರವಾಗಿರುವಂತ ಆತ್ಮಿಕ ಜೀವಿತವನ್ನ ಹೇಗೆ ಇಟ್ಟುಕೊಳ್ಳಬೇಕು, ಹೇಗೆ ಕಾದುಕೊಳ್ಳಬೇಕು, ಪಾಪವನ್ನು ಮಾಡದೆ ನಾವು ಹೇಗೆ ನಾವು ಜೀವಿಸಬೇಕು, ಈ ಎಲ್ಲಾ ರೀತಿಯಾದಂತಹ ವಚನದಲ್ಲಿ ಇರುವ ಕಾರ್ಯಗಳನ್ನ ನಾವು ತಿಳಿದುಕೊಂಡ ಮೇಲೆನೆ ನಾವು ಲೋಕವನ್ನಾಗಲಿ ಅದರಲ್ಲಿರುವಂತಹ ಕಾರ್ಯಗಳನ್ನ, ಶರೀರವನ್ನ ಮತ್ತು ಈ ಸೈತಾನನನ್ನ ನಾವು ಎದುರಿಸುವುದಕ್ಕೆ ಆಗುತ್ತದೆ. ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ನಮ್ಮ ಶರೀರವು ನಮ್ಮ ವಿರುದ್ಧವಾಗಿ ನಮ್ಮನ್ನ ಪಾಪಕ್ಕೆ ಪ್ರೇರಿಸುವಂತದ್ದು ಎಂಬುದಾಗಿ ಶರೀರದ ಕಾರ್ಯಗಳನ್ನ ನಮಗೆ ತಿಳಿದಿರುವ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ಶರೀರ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಾಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ಸಾಕು ದೇವರಾತ್ಮ ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ ಯಾವ ರೀತಿಯಾಗಿ ನಮ್ಮ ಶರೀರದಲ್ಲಿ ಆಗುವಂತಹ ಕಾರ್ಯಗಳು ನಮ್ಮನ್ನ ಈ ರೀತಿಯಾದ ಪಾಪಕ್ಕೆ ಒಳಪಡಿಸುವಂತದ್ದಾಗಿದೆ. ಖಂಡಿತವಾಗಿ ನಮ್ಮ ಶರೀರವೇ ನಮಗೆ ಶತ್ರುವಾಗಿರುವಂತದ್ದು ನಮಗೆ ತಿಳಿದಿರುತ್ತದೆ ಪ್ರಿಯರೇ. ಯಾಕೆಂದರೆ ನಾವು ನಮ್ಮ ಒಂದು ಇರುವಂತಹ ಶರೀರದಲ್ಲಿ ಹೊರಬರುವಂತಹ ಎಲ್ಲಾ ಇಚ್ಛೆಗಳಿಗೆ
ನಾವು ಖಂಡಿತವಾಗಿ ಅದನ್ನ ನಾವು ಆಶಾ ನಿಗ್ರಹ ಎಂಬುದು ಏನಿದೆ ಅದನ್ನ ನಾವು ಖಂಡಿತವಾಗಿ ಆ ಸೆಲ್ಫ್ ಕಂಟ್ರೋಲ್ ಅನ್ನ ನಾವು ಮಾಡಿಕೊಂಡರೆ ಮಾತ್ರವಾಗಿ ಈ ಒಂದು ಎಲ್ಲಾ ಪಾಪದ ಕಾರ್ಯಗಳನ್ನ ನಾವು ಅದನ್ನ ವಿಸರ್ಜಿಸುವುದಕ್ಕೆ, ಅದನ್ನ ಜಯಿಸುವುದಕ್ಕೆ ಸಾಧ್ಯವಾಗುತ್ತದೆ. ಯಾಕೆಂದರೆ ನಮ್ಮ ಒಂದು ಸೈಕಾಲಜಿ, ಮಾನವನ ಸೈಕಾಲಜಿಯನ್ನ ಸ್ವಲ್ಪ ಕಾಲ ನಾನು ತಿಳಿಸಿ ನಿಮ್ಮ ಈ ಒಂದು ವಚನಗಳ ಮುಂದೆ ಹೋಗುತ್ತೇನೆ. ನಮ್ಮ ಒಂದು ಬಾಡಿಯಲ್ಲಿ ಇರುವಂತಹ ಒಂದು ಮೆದುಳಿನಲ್ಲಿ ಯಾವ ರೀತಿಯಾಗಿ ದೇವರು ಇಟ್ಟಿದ್ದಾರೆ, ಲಿಂಬಿಕ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ. ನಮ್ಮನ್ನ, ನಮ್ಮಲ್ಲಿರುವಂತ ಎಮೋಷನ್ಸ್ ಅನ್ನ, ನಮ್ಮಲ್ಲಿ ಬರುವಂತ ಆಲೋಚನೆಗಳಿಗೆ ಇದೇ ಒಂದು ಪ್ರಾರಂಭವಾದ ಸ್ಥಾನ. ಅಂದ್ರೆ ಇದು ಒರಿಜಿನ್ ಎಲ್ಲಿ ಇರುತ್ತದೆ ಅಂದ್ರೆ ಈ ಲಿಂಬಿಕ್ ಸಿಸ್ಟಮ್, ಮೆದುಳಿನಲ್ಲಿ ಇರುವಂತ ಲಿಂಬಿಕ್ ಸಿಸ್ಟಮ್ ಎಂಬುವಂತಹ ಈ ಒಂದು ಒಂದು ಸಿಸ್ಟಮ್ ನಲ್ಲಿ ನಮ್ಮ ಎಲ್ಲಾ ರೀತಿಯಾದಂತಹ ಎಮೋಷನ್ಸ್ ಆಗಿರಬಹುದು, ನಮ್ಮ ಆಲೋಚನೆಗಳು ಅಲ್ಲಿ ಪ್ರಾರಂಭವಾಗುವಂತದ್ದಾಗಿರುತ್ತದೆ. ಯಾವ ರೀತಿಯಾಗಿ ನಾವು ಕೇಳುವಂತಹ ಧ್ವನಿ ಆಗಿರಲಿ, ನಾವು ಕೇಳುವಂತಹ ಒಂದು ಸೌಂಡ್ ನ ಮೂಲಕವಾಗಿ ನಮ್ಮ ಎಮೋಷನ್ಸ್, ಎಮೋಷನ್ಸ್ ಅದು ಕಂಟ್ರೋಲ್ ಮಾಡುವಂತದ್ದಾಗಿದೆ. ಅಥವಾ ನಮ್ಮ ಒಂದು ಆಲೋಚನೆಗಳನ್ನ ಒಂದು ಕೇವಲ ಒಂದು ಮ್ಯೂಸಿಕ್ ನಮ್ಮನ್ನ ಆಳ್ವಿಕೆ ಮಾಡುವಂತದ್ದಾಗಿದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ. ಈಗ ನಾವು ಕೇಳುವಂತಹ ಯಾವುದೇ ಮ್ಯೂಸಿಕ್ ಆಗಿರ್ಲಿ, ನಾವು ಕೇಳುವಂತ ಟ್ಯೂನ್ ಯಾವ ತರ ಇರುತ್ತದೆ ಎಂಬುದಾಗಿ ನಾವು ಆಲೋಚಿಸುವಾಗ ಅ ಅನೇಕರಿಗೆ ನ್ಯೂಸ್ ಚಾನೆಲ್ಸ್ ಅನ್ನ ನೋಡುವಂತಹ ಅಭ್ಯಾಸವಿರುತ್ತದೆ. ಅಲ್ಲಿ ಅವರು ಇಡುವಂತಹ ಸೌಂಡ್ ಅನ್ನ ನಾವು ನೋಡ್ಬೋದು. ಯಾವ ರೀತಿಯಾಗಿ ಅವರು ಸೌಂಡ್ ಎಫೆಕ್ಟ್ಸ್ ಅನ್ನ ಕೊಡ್ತಾ ಇರ್ತಾರೆ. ಕೆಲವೊಮ್ಮೆ ಸಿನಿಮಾಗಳಲ್ಲಿ ನಾವು ನೋಡಬಹುದು, ಧಾರಾವಾಹಿಗಳಲ್ಲಿ ನಾವು ನೋಡಬಹುದು. ಆ ಒಂದು ಮನುಷ್ಯನ ಒಂದು ಯಾವ ರೀತಿಯಾಗಿ ಅವರನ್ನ ನಾವು ಉದ್ವೇಗಿಸಬಹುದು ಎಂಬುದಾಗಿ ಅವರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಮನುಷ್ಯರನ್ನ ಯಾವ ರೀತಿಯಾಗಿ ಎಮೋಷನಲ್ ಮಾಡ್ಬೇಕು ಎಂಬುದಾಗಿ ಸರಿಯಾಗಿ ತಿಳಿದುಕೊಂಡಿರುವ ಪ್ರಪಂಚವು ನಮ್ಮನ್ನು ಯಾವ ರೀತಿಯಾಗಿ ಮೋಸಪಡಿಸ್ತಾ ಇದೆ, ಯಾವ ರೀತಿಯಾಗಿ ನಮ್ಮನ್ನ ನಮ್ಮ ಅಧೀನದಲ್ಲಿ ಇರದ ರೀತಿಯಲ್ಲಿ ನಮ್ಮ ಕಂಟ್ರೋಲ್ ಅನ್ನ ನಾವು ಆ ಒಂದು ಸೌಂಡ್ಗೆ, ಈ ಲೋಕಕ್ಕೆ ನಾವು ಒಪ್ಪಿಸಿ ಬಿಟ್ಟಿದ್ದೇವೆ. ನಾವು ಸಂಪೂರ್ಣವಾಗಿ ಆ ಲೋಕದ ಕಂಟ್ರೋಲ್ ನಲ್ಲಿ ನಾವಿದ್ದೇವೆ. ಈ ರೀತಿಯಾದ ಕಾರ್ಯಗಳನ್ನ ತಿಳಿದಿರುವಂತಹ ಮಾನವರು ಏನ್ ಮಾಡ್ತಿದ್ದಾರೆ, ನಮ್ಮನ್ನ ಬೇಕಾದ ರೀತಿಯಲ್ಲಿ ಆಟ ಆಡಿಸ್ತಾ ಇದ್ದಾರೆ ಎಂಬುದನ್ನ ನಾವು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ನಮ್ಮ ಕಂಟ್ರೋಲ್ ನಲ್ಲಿ ನಾವಿರೋದಕ್ಕೆ ಯಾಕೆ ಆಗ್ತಾ ಇಲ್ಲ? ನಮ್ಮನ್ನ ಬೇರೆಯ ಒಂದು ಕಾರ್ಯಗಳ ಮೂಲಕ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರ? ಅಥವಾ ನಮ್ಮನ್ನ ಅವರ ಒಂದು ಆಳ್ವಿಕೆಯಲ್ಲಿ ನಾವು ಒಪ್ಪಿಸಿಕೊಡ್ತಾ ಇದ್ದೇವಾ ಅಂತ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಯಾಕೆಂದ್ರೆ ಈ ಲಿಂಬಿಕ್ ಸಿಸ್ಟಮ್ ಏನ್ ಇರುತ್ತದೆ, ಈ ಒಂದು ಸೌಂಡ್ ನಾವ್ ಏನ್ ಕೇಳಿಸ್ಕೊಳ್ತೇವೆ, ಇದು ನಮ್ಮ ಬ್ರೈನ್ ಮೇಲೆ ತುಂಬಾ ಬಹಳ ಪ್ರಭಾವ ಬೀರುವಂತದ್ದಾಗಿದೆ ಪ್ರಿಯರೇ. ಯಾಕಂದರೆ ನಾವು ಆ ಒಂದು ಉದ್ವೇಗದ ಸೌಂಡ್ ಅನ್ನ ನಾವು ಕೇಳಿದಾಗ ನಮ್ಮ ಎಮೋಷನ್ಸ್ ಅದು ಕುಚಿತವಾಗಿ ಹೋಗುವಂತದ್ದು. ಅಥವಾ ನಾವು ಒಂದು ಎಮೋಷನಲ್ ಸೀನ್ ಅನ್ನ ನಾವು ನೋಡುವಾಗ ಧಾರಾವಾಹಿಯಲ್ಲಿ, ಸಿನಿಮಾಗಳಲ್ಲಿ ನಮ್ಮ ಒಂದು ಆಲೋಚನೆಗಳು ಸಹ ಆ ರೀತಿಯಾಗಿ ಬದಲಾವಣೆ ಆಗಿ ಬಿಡುತ್ತದೆ. ನಾವು ಸಂಪೂರ್ಣವಾಗಿ ಆ ಒಂದು ಸೌಂಡ್‌ಗೆ ನಾವು ಅಧೀನರಾಗಿ ಬಿಡ್ತೇವೆ, ಸ್ಲೇವ್ಸ್ ಆಗಿ ಬಿಡ್ತೇವೆ. ಇದನ್ನ ನಾವು ತಿಳಿದುಕೊಳ್ಳಬೇಕಾಗಿರುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಈ ಒಂದು ಮೆದುಳಿನಲ್ಲಿರುವಂತ ಈ ಒಂದು ಸಿಸ್ಟಮ್ ಡಿಸ್ಟರ್ಬ್ ಆಗುವಂತದ್ದು ಸೌಂಡ್ ಮೂಲಕ. ಒಂದು ಚಿಕ್ಕ ಒಂದು ಸೌಂಡ್‌ನಲ್ಲಿ ಆಗುವ ಎಫೆಕ್ಟ್ಸು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ನಮ್ಮ ಎಮೋಷನ್ಸ್‌ನ ಕೂಡ ಅದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅದಕ್ಕೆ ಇರುವಂತದ್ದಾಗಿದೆ. ನಾವು ಯಾವಾಗ ನಮ್ಮ ಎಮೋಷನ್ಸ್ ಅನ್ನ ನಾವು ಕಂಟ್ರೋಲ್ ತಪ್ತೇವೆ, ನಮ್ಮ ಆಲೋಚನೆ ಮೇಲೆಯೂ ನಾವು ನಮ್ಮ ಕಂಟ್ರೋಲ್ ಅನ್ನ ತಪ್ತೇವೆ. ಸಂಪೂರ್ಣವಾಗಿ ನಮ್ಮ ಮೇಲೆ ಇದ್ದಂತ ಕಂಟ್ರೋಲ್‌ನ ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಸೊ ಯಾವಾಗ ಇದು ಸಂಭವಿಸುತ್ತದೋ ನಾವು ಆ ಒಂದು ಎಫೆಕ್ಟ್‌ಗೆ, ಆ ಸೌಂಡ್‌ಗೆ ಮಾರಿ ಹೋಗಿ ಬಿಡ್ತೇವೆ. ಅದಕ್ಕೆ ನಾವು ಏನ್ ಮಾಡ್ತೇವೆ, ದಾಸರಾಗಿ ಬಿಡ್ತೇವೆ. ಈ ಈ ರೀತಿಯಾಗಿ ಒಂದು ಚಿಕ್ಕ ಸೌಂಡ್ ನಮ್ಮನ್ನ ಯಾವ ರೀತಿಯಾಗಿ ಪಾಪದಲ್ಲಿ ಸೆಳೆದು ಬಿಡುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಹಾಗಾದರೆ ಖಂಡಿತವಾಗಿ ಈ ಚಿಕ್ಕ ಶಬ್ದಕ್ಕೆ, ಇಲ್ಲಿರುವ ಎಫೆಕ್ಟ್ಸಿಗೆ ಈ ಮನುಷ್ಯರು ಅದನ್ನ ಎಫೆಕ್ಟ್ ಕೊಟ್ಟು ನಮ್ಮನ್ನ ಅವರು ಕಂಟ್ರೋಲ್ ಮಾಡುವುದಾದರೆ ನಿಜವಾಗಲೂ ನಮ್ಮ ಕಂಟ್ರೋಲ್‌ನ ನಾವು ತಪ್ಪಿ ಹೋಗಿದ್ದೇವಾ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಈ ಒಂದು ಚಿಕ್ಕ ಸೌಂಡ್ ನಮ್ಮನ್ನ ಪಾಪಕ್ಕೆ ಒಳಪಡಿಸುವುದಾದರೆ ನಾವು ಖಂಡಿತವಾಗಿ ನಾವು ಇಲ್ಲಿ ಯಾವುದೇ ರೀತಿಯಾಗಿ ನ್ಯೂಸ್‌ನ ನಾವು ವೀಕ್ಷಿಸಬಾರ್ದು,
ಸಿನಿಮಾವನ್ನ ನೋಡಬಾರದು, ಧಾರಾವಾಹಿಗಳನ್ನ ನಾವು ಅದರಲ್ಲಿ ಸಮಯವನ್ನ ಕಳೆಯಬಾರದು ಎಂಬುದಾಗಿ ಅನೇಕರು ಹೇಳುವಂಥದ್ದು. ಯಾಕೆಂದರೆ ಈ ರೀತಿಯಾಗಿ ಆ ಒಂದು ಸೀನ್ಸ್ ಆಗಿರಲಿ, ಆ ಎಫೆಕ್ಟ್ಸ್ ಆಗಿರಲಿ, ನಮ್ಮ ಆಲೋಚನೆಗಳನ್ನು ಸಹ, ನಮ್ಮ ಎಮೋಷನ್ಸ್ ಅನ್ನು ಸಹ ಕಂಟ್ರೋಲ್ ಮಾಡಿ, ಕೊನೆಯದಾಗಿ ನಮ್ಮನ್ನೇ ಕಂಟ್ರೋಲ್ ಮಾಡುವಂತಹ ಸ್ಥಿತಿಗೆ, ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಡುವಂತಹ ರೀತಿಗೆ ನಮ್ಮನ್ನ ತಂದು ಬಿಡುತ್ತದೆ. ಇದರ ನಿಮಿತ್ತವಾಗಿ ಖಂಡಿತವಾಗಿ ಆದಷ್ಟು ನಾವು ಆ ಕಾರ್ಯಗಳನ್ನ ಅವಾಯ್ಡ್ ಮಾಡೋಣ ಪ್ರಿಯರೇ. ಅದನ್ನ ಹೇಳ್ತಾ ತಿಳಿಸ್ತಾ, ಈ ಶರೀರದ ಒಂದು ಕಂಟ್ರೋಲ್ ಅನ್ನ ನಾವು ಯಾವಾಗ ತಪ್ಪಿ ಬಿಡುತ್ತೇವೆ, ಖಂಡಿತವಾಗಿ ಪಾಪವು ನಮ್ಮನ್ನ ಪ್ರವೇಶಿಸಿ ಬಿಡುವಂಥದ್ದು. ಯಾವಾಗ ನಮ್ಮಲ್ಲಿ ಈ ಒಂದು ಕಂಟ್ರೋಲ್ ಎಂಬುವಂಥದ್ದು, ಆ ಒಂದು ಆಶಾ ನಿಗ್ರಹಗಳು ನಮ್ಮಲ್ಲಿ, ಆ ಲಕ್ಷಣ ನಮ್ಮಲ್ಲಿ ಇರುತ್ತದೆ. ಯಾವುದೇ ಶರೀರದ ಆಶೆ ಬಂದರೂ ನಾವು ಆಶೆಗಳನ್ನ ಜಜ್ಜಿದವರಾಗಿ, ಆ ಆಶೆಯು ದೇವರಿಗೆ ವಿರುದ್ಧವಾಗಿದೆ ಎಂದು ನಾವು ಕಂಡುಕೊಂಡವರಾಗಿ, ನಾವು ಅದಕ್ಕೆ ಒಳಪಡದೆ ಹೋಗುತ್ತೇವೋ, ನಾವು ಖಂಡಿತವಾಗಿ ಆ ಶರೀರದ ಆಶೆಗಳನ್ನ, ಶರೀರಾಧೀನ ಸ್ವಭಾವ, ಪಾಪ ಕಾರ್ಯಗಳನ್ನ ಜಯಿಸುವುದಕ್ಕೆ ಆಗುತ್ತದೆ. ಮತ್ತೊಂದು, ನಮ್ಮ ಒಂದು ಲೋಕವು ಯಾವ ರೀತಿಯಾಗಿ ನಮ್ಮನ್ನ ಸೆಳೆಯಬಹುದು ಎಂಬುದಾಗಿ, ಅದೇ ಯೋಹಾನನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನವನ್ನ ನಾವು ನೋಡಿಕೊಳ್ಳೋಣ. 2:16. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು. ಖಂಡಿತವಾಗಿ ಇಲ್ಲಿ ತಿಳಿಸಿರುವ ಪ್ರಕಾರ ಈ ಲೋಕದಲ್ಲಿರುವಂತಹ ನಾವು ನೋಡಬೇಕಾದದ್ದನ್ನ ನೋಡ್ಬೇಕು ಎಂಬುದಾಗಿ, ಪಾಪದ ಕಾರ್ಯಗಳಿದ್ದರೂ ಅದನ್ನು ನಾವು ನೋಡ್ಬೇಕೆಂಬುದಾಗಿ, ಈ ಶರೀರದ ಆಶೆ, ಕಣ್ಣಿನ ಆಶೆ ನೋಡಿದ್ದೆಲ್ಲ ನಾವು ತೆಗೆದುಕೊಳ್ಬೇಕು, ನಾವು ಈ ಲೋಕವನ್ನ ಅನುಭವಿಸಬೇಕು, ನಾವು ಅಲ್ಲಿ ಈ ರೀತಿಯಾದಂತಹ ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳನ್ನ ತಂದೆಯಿಂದ ಹುಟ್ಟದೆ, ಇದು ಲೋಕದಿಂದ ಹುಟ್ಟಿದಂತದ್ದಾಗಿದೆ. ಹಾಗಾದರೆ ಪ್ರಾರಂಭದಲ್ಲಿ ಇದು ಯಾವುದೇ ರೀತಿಯಾದಂತಹ ಆಶೆಗಳನ್ನ ದೇವರು ನಮ್ಮಲ್ಲಿ ಇರಿಸಿಲ್ಲ. ನಾವ್ ಯಾವಾಗ ತಪ್ಪುಗಳನ್ನ, ಪಾಪಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತೇವೋ, ಈ ಶರೀರವು ಸಹ ನಮಗೆ ಶತ್ರುವಾಗಿರುತ್ತದೆ. ಈ ಲೋಕದ ಕಾರ್ಯಗಳು ಸಹ ನಮಗೆ ಅದು ವಿರೋಧವಾಗಿರುವುದರಿಂದ ಅದು ಸಹ ನಮಗೆ ಶತ್ರುವಾಗಿರುತ್ತದೆ. ಈ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ದೇವರಿಗೆ ವಿರುದ್ಧ, ಇದು ದೇವರಿಂದ ಬಂದಂತದ್ದಲ್ಲ, ತಂದೆಯಿಂದ ಬಂದಂತದ್ದಲ್ಲ ಎಂಬುದಾಗಿ. ಯಾಕೆಂದರೆ ಈ ಒಂದು ಅಪವಾದಿಯು ನಮ್ಮ ಶರೀರದ ಕಾರ್ಯಗಳ ಮೂಲಕ, ಲೋಕದ ಕಾರ್ಯಗಳ ಮೂಲಕ ನಮ್ಮನ್ನ ಏನ್ ಮಾಡ್ತಿದ್ದಾನೆ, ಇವನು ತಂತ್ರಗಳನ್ನ ಮಾಡ್ತಿದ್ದಾನೆ. ಲೋಕ ಆಶೆಗಳಿಂದ ತನ್ನ ಕಡೆಗೆ ಸೆಳೆದುಕೊಳ್ಳುವಂಥದ್ದು, ನಮ್ಮ ಶರೀರದಲ್ಲಿ ಹುಟ್ಟುವ ಅನೇಕ ಆಶೆಗಳಿಂದ ಆತನ ಬಲೆಗೆ ಬೀಳಿಸಿಕೊಳ್ಳುವಂಥದ್ದು. ಹೀಗೆ, ಯಾಕೆಂದರೆ ಆತನಿಗೆ ನಮ್ಮ ಮೇಲೆ ಡೈರೆಕ್ಟ್ ಆದ ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಇರುವುದಿಲ್ಲ. ನಮ್ಮನ್ನ ಶತ್ರು ಆದವನು ಕಂಟ್ರೋಲ್ ಮಾಡ್ಬೋದು ಅಂತ ನಾವು ಎಂದಿಗೂ ಸಹ ಎಣಿಸಬಾರದು ಪ್ರಿಯರೇ. ಯಾಕೆಂದರೆ ದೇವರು ಆ ರೀತಿ ಅಧಿಕಾರವನ್ನ ಆತನಿಗೆ ಕೊಟ್ಟಿಲ್ಲ. ಆತನು ಏನ್ ಮಾಡ್ತಾ ಇದ್ದಾನೆ, ಇಂಡೈರೆಕ್ಟ್ ಆಗಿ ನಮ್ಮ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಇಂಡೈರೆಕ್ಟ್ ಆಗಿ ನಮ್ಮನ್ನ ಪಾಪದಲ್ಲಿ ಬೀಳಿಸುವುದಕ್ಕೆ ಪ್ರೇರಿಸ್ತಾನೆ. ಆದರೆ ಖಂಡಿತವಾಗಿ ಆತನ ಆಟ ಯಾವಾಗಲೂ ಕ್ರಿಸ್ತನು ಆತನ ತಲೆಯನ್ನ ಜಜ್ಜಿದವರಾಗಿರ್ತಾರೆ. ಆದರೆ ಆತನನ್ನ ನಂಬಿದ ನಾವು ಯಾವಾಗ ಆತನ ತಲೆಯನ್ನ ಜಜ್ಜುವವರಾಗಿರ್ತೇವೆ? ಈ ಪ್ರಶ್ನೆನ ನಾವು ಮಾಡಿಕೊಳ್ಳಬೇಕು ಪ್ರಿಯರೇ. ಯಾಕೆ ನಮ್ಮ ಪ್ರಭು ಆ ರೀತಿಯಾಗಿ ಲೋಕವನ್ನ ಜಯಿಸಿದ್ದೇನೆ, ನೀವು ಸಹ ಲೋಕವನ್ನ ಜಯಿಸಬಹುದು ಎಂಬುದಾಗಿ ಹೇಳಿದ್ದಾರೆ. ಯಾಕೆಂದರೆ ನನ್ನಲ್ಲಿ ನೀವು ನೆಲೆಗೊಂಡಿದ್ದಾರೆ, ನಿಮ್ಮಲ್ಲಿ ನನ್ನ ವಾಕ್ಯಗಳಲ್ಲಿ ನೀವು ನೆಲೆಗೊಂಡಿರುವುದಾದರೆ ನೀವು ಸಹ ನನ್ನ ಹಾಗೆ ಮಾಡಬಹುದು, ಈ ಲೋಕವನ್ನು ಜಯಿಸಬಹುದು. ಶರೀರದ ಆಶೆಗಳನ್ನ, ಲೋಕಾಶೆಗಳನ್ನ ನೀವು ಸಹ ಜಯಿಸಬಹುದು. ಯಾಕೆಂದರೆ ನಾನೀಗ ಆಲ್ರೆಡಿ ಲೋಕವನ್ನ ಜಯಿಸಿದ್ದೇನೆ. ನಾನು ಕೊಡುವಂತಹ ಜ್ಞಾನದ ಮೂಲಕ, ನನ್ನ ಶಕ್ತಿಯ ಮೂಲಕ ನೀವು ಆ ಕಾರ್ಯಗಳನ್ನ ಮಾಡಬೇಕು. ಆಗಲೇ ನೀವು ನನ್ನ ಹಾಗೆ ಇರುವುದಕ್ಕೆ ಆಗುತ್ತೆ ಅಂತ ಸಹ ನಾವು ಅಲ್ಲಿ ಪ್ರಭು ಹೇಳುವುದನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಆಲೋಚಿಸುವಾಗ, ಈ ರೀತಿಯಾಗಿ ಅಪವಾದಿ ಇಂತಹ ತಂತ್ರಗಳನ್ನ ಒಡ್ಡಿ ನಮ್ಮನ್ನ ಪಾಪಕ್ಕೆ ಹೇಗೆ ಪ್ರೇರಿಸ್ತಾನೆ ಎಂಬುದಾಗಿ ಒಂದು ಚಿಕ್ಕ ಸೌಂಡ್ ಎಫೆಕ್ಟ್ಸ್ ಇಂದ ನಮ್ಮ ಕಂಪ್ಲೀಟ್ ನಾವು ಯಾವಾಗ ಈ ನಮ್ಮ ತೋಟೆಯನ್ನ ತಪ್ಪಿ ಹೋಗಿಬಿಡ್ತೇವೆ ಅಂತ ಇಲ್ಲಿ ಒಂದು ದೃಷ್ಟಾಂತವನ್ನ ನಾವು ನೋಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಅಪವಾದಿಯನ್ನ ನಾವು ಹೇಗೆ ಜಯಿಸುವಂತದ್ದು, ಈತನು ನಮ್ಮಲ್ಲಿ ಮಾಡುವ ಕಾರ್ಯಗಳನ್ನ ಕುರಿತು ಮೊದಲನೆಯ ಪೇತ್ರರು ಬರೆದ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನವನ್ನ ತಿಳಿದುಕೊಂಡು.
ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಸಾಕು ಪ್ರಿಯರೇ, ಕ್ರಿಸ್ತನಲ್ಲಿ ಸಾಕು ಪ್ರಿಯರೇ, ಈ ವಚನವನ್ನ ನಾವು ನೋಡಿಕೊಂತಿದ್ದೇವೆ. ನಿಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವಾದರೂ ನಿಮ್ಮ ನಂಬಿಕೆಯಲ್ಲಿ ನೀವು ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನೀವು ಆತನನ್ನ ಎದುರಿಸಬೇಕು. ಆಗಲೇ ಆತನು ನಿಮ್ಮನ್ನ ಬಿಟ್ಟು ತೊಲಗಿ ಹೋಗ್ತಾನೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಿಕೊಡ್ತಾ ಇದೆ ಪ್ರಿಯರೇ. ಯಾಕೆಂದರೆ ಅಪವಾದಿಗೆ ಕೊಟ್ಟಿರುವಂತದ್ದು ಸ್ವಲ್ಪವೇ ಕಾಲ. ಈ ಸ್ವಲ್ಪ ಕಾಲದಲ್ಲಿ ಆದಷ್ಟು ಆತನ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅದನ್ನು ಮುಂತಾಗಿದ್ದಾನೆ. ಎಲ್ಲರನ್ನ ಮೋಸಗೊಳಿಸ್ತಾ ಇದ್ದಾನೆ. ಎಲ್ಲರನ್ನ ಭ್ರಮೆಯಲ್ಲೇ ನಡೆಸ್ತಾ ಇದ್ದಾನೆ. ಖಂಡಿತವಾಗಿ ವಾಕ್ಯಗಳನ್ನ ತಿಳಿದಿದ್ದವರನ್ನು ಸಹ ಮೋಸ ಮಾಡಿ ಆತನು ಏನ್ ಮಾಡ್ತಿದ್ದಾನೆ, ವಾಕ್ಯದ ಮೂಲಕವೇ ನಮ್ಮನ್ನ ಮೋಸ ಮಾಡುವಂತದ್ದಾಗಿದೆ ಪ್ರಿಯರೇ. ಹೇಗೆ ಈ ವಾಕ್ಯನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾವು ದೇವರು ನಮ್ಮ ಪರವಾಗಿದ್ದಾರೆ, ನಮ್ಮ ಒಂದು ಸಹಾಯಕರಾಗಿ ನಿಂತಿದ್ದಾರೆ, ನಾವು ಪಾಪನ ಮಾಡಿದ್ರು ದೇವ್ರು ಕ್ಷಮಿಸ್ಬಿಡ್ತಾರೆ ಅಂತ ನಮಗೆ ವಾಕ್ಯವನ್ನು ತಪ್ಪಾಗಿ ಅರ್ಥ ಆಗುವಂಗೆ ಮಾಡಿ ನಮ್ಮನ್ನ ವಾಕ್ಯದ ಮೂಲಕವೇ ನಮ್ಮನ್ನ ಪಾಪದಲ್ಲಿ ನಡೆಸುವಂಥದ್ದು. ಯಾಕೆಂದರೆ ಯಾವಾಗ ನಿಜವಾದ ಜ್ಞಾನ ನಮ್ಮಲ್ಲಿ ಇರೋದಿಲ್ಲ, ನಮ್ಮ ಮನೋನೇತ್ರಗಳು ಬೆಳಗಿಲ್ಲ, ಯಾವಾಗ ದೇವರ ಸಂಪೂರ್ಣವಾದಂತಹ ವಾಕ್ಯ ಜ್ಞಾನ ನಮ್ಮಲ್ಲಿ ಇಲ್ಲ, ನಾವು ಯಾವಾಗ ಪವಿತ್ರಾತ್ಮರ ಒಂದು ನಡೆಸುವಿಕೆಗೆ ಒಳಪಡುವುದಿಲ್ಲ, ಖಂಡಿತವಾಗಿ ಈ ಅಪವಾದಿ ನಮ್ಮನ್ನ ಈಸಿಯಾಗಿ ನಮ್ಮನ್ನ ಮೋಸಪಡಿಸುವಂತದ್ದು. ಆತನು ಕೊಟ್ಟಿರುವಂತಹ ಕಾಲ ಸ್ವಲ್ಪವೇ ಎಂಬುದಾಗಿ ತಿಳಿದು ಆತನು ಆದಷ್ಟು ಎಲ್ಲಾರನ್ನ ಮೋಸಗೊಳಿಸಿ ಎಲ್ಲಾರನ್ನ ಮರಳು ಮಾಡಿ ತನ್ನ ಒಂದು ತಾನು ಹೋಗುವಂತಹ ಸ್ಥಳ ಕಟ್ಟ ಕಡೆಗೆ ಅದು ಬೆಂಕಿ ದಗದಗನೆ ಉರಿಯುವಂತಹ ಬೆಂಕಿಯ ಕೊಂಡಕ್ಕೆ ಆತನು ನಮ್ಮನ್ನ ನಡೆಸಬೇಕು ಎಂಬುದಾಗಿ ಆತನು ಏನ್ ಮಾಡ್ತಿದ್ದಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹೊಂಚು ಹಾಕ್ತಾ ಇದ್ದಾನೆ. ಯಾರಲ್ಲಿ ಸ್ವಲ್ಪ ಬಲಹೀನತೆ ಬರುತ್ತದೆ, ಯಾರಲ್ಲಿ ಸ್ವಲ್ಪ ಅವರು ಈ ರೀತಿಯಾಗಿ ತಮ್ಮ ಕಂಟ್ರೋಲ್ ಅನ್ನ ತಪ್ಪಿರ್ತಾರೆ, ಈ ರೀತಿಯಾದವರನ್ನ ಬಲಹೀನತೆಯ ಮೂಲಕವಾಗಿ ಆತನು ಅದು ಈಸಿಯಾಗಿ ಆತನು ಏನ್ ಮಾಡ್ಬೋದು, ತನ್ನ ಟ್ರ್ಯಾಪ್ ಅಲ್ಲಿ ಅವನು ನಮ್ಮನ್ನ ಸೆಳೆದು ಬಿಡೋದಕ್ಕೆ ಆತನು ಏನ್ ಮಾಡ್ತಾ ಇದ್ದಾನೆ, ಹೊಂಚು ಹಾಕುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಹಾಗಾದ್ರೆ ಖಂಡಿತವಾಗಿ ಆತನು ಯಾರನ್ನು ಬಿಡುವುದಿಲ್ಲ. ಯಾರನ್ನು ಸಹ ಇವರು ಪವರ್ಫುಲ್ ಎಂಬುದಾಗಿ ನಾವು ಎನಿಸಿದಂತಹ ಆ ದಾವೀದ್ ಮಹಾರಾಜರನ್ನಾಗಿರಬಹುದು, ಸೊಲೊಮೋನನಾಗಿರಬಹುದು, ಹಾಗಾದರೆ ನಾವು ಪೌಲ್ ಅವರ ಜೀವಿತವನ್ನ ನೋಡಿದಾಗ ಅವರು ಸಹ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ, ಶರೀರದಲ್ಲಿರೋ ಪಾಪಕ್ಕೆ ನಾನು ದಾಸನಾಗಬೇಕಾಗಿದೆ. ಈ ರೀತಿಯಾಗಿ ಇದ್ದರೂ ಸಹ ಅವರು ಯಾವ ರೀತಿಯಾಗಿ ಅವರು ಹೇಗೆ ಅವರ ಒಂದು ಪಾಪದ ಕಾರ್ಯಗಳನ್ನ ಅವರು ಮಾಡಿದರು, ಕಮ್ ಬ್ಯಾಕ್ ಹೇಗಿತ್ತು, ಅವರ ಒಂದು ಜೀವಿತದಲ್ಲಿ ಮತ್ತೊಮ್ಮೆ ದೇವರಲ್ಲಿ ಹೇಗೆ ಸ್ಥಿರವಾಗಿ ನಿಂತುಕೊಂಡ್ರು, ಆಮೇಲೆ ಅದೇ ಪಾಪವನ್ನ ಮಾಡಿದರ ಅಂತ ನಾವು ಪ್ರಶ್ನಿಸೋದ ಖಂಡಿತವಾಗಿ ಇಲ್ಲ. ಯಾಕೆಂದರೆ ತಾವು ಮಾಡಿದ ಪಾಪವನ್ನ ಅವರು ಅರಿತುಕೊಂಡವರಾಗಿ ಅವ್ರ ಏನ್ ಮಾಡ್ತಾರೆ, ಅದಕ್ಕೆ ವಿರುದ್ಧವಾಗಿ ತಮ್ಮನ್ನ ಸಂಪೂರ್ಣವಾಗಿ ಸಪರೇಟ್ ಮಾಡ್ಕೊಬಿಡ್ತಾರೆ. ಅದ್ರ ವಿರುದ್ಧವಾಗಿ ಅವರು ಹೋರಾಡಿ ಅದನ್ನ ಸೋಲಿಸಿ ಜಯಿಸಿ ಅವರು ಒಂದು ಪರ್ಫೆಕ್ಷನ್ ಅಲ್ಲಿ ನಿಂತು ಬಿಡ್ತಾರೆ. ಈ ರೀತಿಯಾದ ಉದಾಹರಣೆಯನ್ನ ನಾವು ನೋಡಬಹುದು. ಸೊಲೊಮೋನರ ಜೀವಿತದಲ್ಲಿಯೂ ಸಹ ಅವರು ಅನೇಕ ರೀತಿಯಾದಂತಹ ಪಾಪ ಕಾರ್ಯಗಳನ್ನು ಮಾಡಿದಾಗ್ಯೂ ಕೊನೆಯಲ್ಲಿ ಪಶ್ಚಾತ್ತಾಪವಾಗಿ ಅವ್ರು ಬರೆಯುವಂತಹ ಜ್ಞಾನೋಕ್ತಿಗಳಾಗಿರಬಹುದು, ಪ್ರಸಂಗಿ ಪರಮಗೀತೆಗಳು, ಇವೆಲ್ಲವನ್ನು ನಾವು ನೋಡುವಾಗ ಖಂಡಿತವಾಗಿ ಅವರ ಒಂದು ಜೀವಿತ ನಮಗೆ ಎಷ್ಟು ಪಾಠಗಳನ್ನ ಕಲಿಸಿಬಿಡುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಹಾಗಾದರೆ ಅವರಲ್ಲಿದ್ದಂತ ಆ ಕನ್ಸಿಸ್ಟೆನ್ಸಿ ನಮ್ಮಲ್ಲಿಯೂ ಸಹ ಬರಬೇಕು. ಅವರು ಎಷ್ಟು ಎಫಿಷಿಯಂಟ್ ಆಗಿ ದೇವರಲ್ಲಿ ಇದ್ರು, ಯಾವ ರೀತಿಯಾಗಿ ಅವ್ರು ತಪ್ಪು ಮಾಡಿದಾಗ ತಪ್ಪಂತ ಎಣಿಸ್ಕೊಂಡು ಅವ್ರು ಮತ್ತೆ ದೇವರಲ್ಲಿ ಹೊಂದಾದ್ರು, ಮತ್ತೆ ಪಶ್ಚಾತ್ತಾಪದಿಂದ ಅವ್ರು ದೇವರಲ್ಲಿ ಐಕ್ಯವಾದ್ರು. ನಾವು ಸಹ ನಮ್ಮ ಆತ್ಮಿಕ ಜೀವಿತದಲ್ಲಿ ಬಿದ್ದಾಗ ನಾವು ಸಹ ಬಿದ್ದಂತ ಸ್ಥಳದಿಂದಲೇ ದೇವರು ನಮ್ಮನ್ನ ಎದ್ದು ನಿಲ್ಲಿಸುವಂತವರಾಗಿರ್ತಾರೆ ಅಂತ ನಾವು ತಿಳಿದುಕೊಂಡವರಾಗಿ, ಸ್ಥಿರಪಡಿಸುವಂತವರು, ಬಲಪಡಿಸುವಂತವರು ನಮ್ಮ ಸಂಗಡ ಇರುವಂತಹ ನಮ್ಮ ದೇವರು, ನಮ್ಮ ಪ್ರಭು ಆಗಿರುವಾಗ ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಹೇಗೆ ಇರಬೇಕು, ಇದನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಆ ರೀತಿಯಾದಂತ ದೇವರಿಗೆ ನಾವು ಒಳಪಟ್ಟವರಾಗಿ, ಆತನಲ್ಲಿ ನಾವು ನೆಲೆಗೊಂಡವರಾಗಿ, ನಾವು ನಮ್ಮ ಜೀವಿತವನ್ನ ನಾವು ಯಾವ ರೀತಿಯಾಗಿ ಪ್ರಭು ಹೇಗೆ ಜೀವಿಸಿದ್ದಾರೋ ಹಾಗೆ ನಾವು ಸಹ
ಜೀವಿಸಿಕೊಳ್ಳಬೇಕು. ಯಾವ ರೀತಿಯಾಗಿ ಭಕ್ತರು ತಮ್ಮ ಜೀವಿತದಲ್ಲಿ ಪಾಪದಿಂದ ಅವರು ತಪ್ಪಿದಾಗಿಯೂ ಸಹ ಪಶ್ಚಾತ್ತಾಪದಿಂದ ಮತ್ತೆ ದೇವರಲ್ಲಿ ಬಂದು ಸೇರಿಕೊಂಡ್ರು. ನಾವು ಅದೇ ರೀತಿಯಾಗಿ ಅವರ ಉಪಾದಿಯಲ್ಲಿ ಇರಬೇಕು. ಯಾಕೆಂದರೆ ಈ ಪಾಪ ಎನ್ನುವಂಥದ್ದು ನಾವು ಎಲ್ಲಿಯ ತನಕ ಶರೀರದಲ್ಲಿ ಇರ್ತೇವೆ ಅಲ್ಲಿಯ ತನಕ ನಮ್ಮ ವಿರುದ್ಧ ಹೋರಾಡುವಂತದ್ದಾಗಿದೆ. ನಮ್ಮ ಶರೀರವೇ ಆಗಿರಲಿ, ಲೋಕದ ಕಾರ್ಯಗಳಾಗಿರಲಿ, ಅಪವಾದಿ ಮಾಡುವ ತಂತ್ರ ಉಪಾಧ್ಯ ಕಾರ್ಯಗಳಾಗಿರಲಿ, ನಮ್ಮನ್ನ ಈ ದೇಹದಲ್ಲಿ ಇರುವ ತನಕ ಅದು ನಮ್ಮನ್ನ ಬಾಧಿಸುತ್ತಾ ಇರುತ್ತದೆ. ಅಂದ್ರೆ ಅದನ್ನ ವಿರುದ್ಧವಾಗಿ ನಾವು ಯಾವಾಗ ಹೋರಾಡ್ತೇವೆ, ಆ ಸೈತಾನನ ಕಾರ್ಯಗಳನ್ನ ತಂತ್ರಗಳನ್ನ ಯಾವಾಗ ಎದುರಿಸಿ ನಿಲ್ಲುತ್ತೇವೆ, ಖಂಡಿತವಾಗಿ ಅದನ್ನ ನಾವು ಜಯಿಸ್ಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಕೆಲವೊಂದು ವಚನಗಳನ್ನ ಓದಿ ಈ ಒಂದು ಭಾಗವನ್ನ ಮುಗಿಸ್ಕೊಳ್ಳೋಣ. ಹೇಗೆ ನಮ್ಮನ್ನ ಸಂಪೂರ್ಣವಾಗಿ ದೇವರಲ್ಲಿ ನಾವು ಪಾಪದಿಂದ ನಾವು ಸಂಪೂರ್ಣವಾಗಿ ಅದನ್ನು ವಿಸರ್ಜಿಸಿ ದೇವರಲ್ಲಿ ಆ ನಿಂತುಕೊಳ್ಳಬಹುದು. ಆದ್ರೆ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ನಿಂತುಕೊಳ್ಳಬಹುದು. ಆದಷ್ಟು ಪಾಪವನ್ನು ಮಾಡದೆ ನಾವು ದೇವರಿಗೆ ಪ್ರಿಯರಾಗಿ ಹೇಗೆ ನಡೆದುಕೊಳ್ಳಬಹುದು ಎಂಬುದಾಗಿ 3 ವಚನಗಳನ್ನ ಓದಿ ಈ ಭಾಗವನ್ನ ನಾವು ಅಂತ್ಯಗೊಳಿಸೋಣ. ಅದೇ ರೀತಿಯಾಗಿ ಮೊದಲನೆಯ ಆ ಯೋಹಾನನಿಗೆ ಬರೆದ ಮೊದಲನೇ ಪತ್ರಿಕೆಯ ಪ್ರಾರಂಭದ ಅಧ್ಯಾಯದ 9ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅಕ್ಕ 1:9. 1:9 ಆಲ್ರೆಡಿ ಈ ವಚನವನ್ನ ನಾವು ಓದಿದ್ದೇವೆ. ಇದ್ರಲ್ಲಿರುವಂತಹ ಕಾರ್ಯವನ್ನ ನಾವು ಆಲೋಚಿಸಿ ಮುಂದೆ ಹೋಗೋಣ. ಇದ್ರಲ್ಲಿರುವಂತದ್ದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮನ್ನು ಸಕಲ ಅನೀತಿಯಿಂದ ಪರಿಹರಿಸ್ತಾರೆ. ಮೊದಲನೆಯದಾಗಿ ಹೇಗೆಂದರೆ ನಾವು ಯಾವ ರೀತಿಯಾಗಿ ಇನ್ನು ಮೇಲೆ ಪಾಪವನ್ನ ಮಾಡದೆ ಕಂಪ್ಲೀಟ್ ಆಗಿ ನಾವು ದೇವರಲ್ಲಿ ಆತನ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ನಾವಿರ್ಬೇಕಂದ್ರೆ ನಮ್ಮಲ್ಲಿ ಬರುವಂತಹ ಪಾಪಗಳು ನಾವು ಮಾಡಿದಾಗ ನಮಗೆ ತಿಳಿಯದೆ ನಾವು ಮಾಡಿದಾಗ, ಯಾಕೆಂದ್ರೆ ನಮ್ಮ ಒಂದು ಗುರಿ ತಪ್ಪುವಂತದ್ದು. ನಾವು ಆ ಪಾಪವನ್ನ ಮಾಡ್ಬೇಕು ಎಂಬುದಾಗಿ ನಾವು ಮಾಡುವಂತದ್ದಲ್ಲ. ನಾವು ಹೋಗ್ತಾ ಇರುವಂತಹ ಫೋಕಸ್ ತಪ್ಪಿದರೆ ಆ ಒಂದು ಪಾಪದಲ್ಲಿ ನಾವು ಬೀಳುವಂತದ್ದಾಗಿದೆ. ಸೊ ಈ ಆಂಗಲ್ ನಲ್ಲಿ ನಾವು ಥಿಂಕ್ ಮಾಡ್ಬೇಕು. ಯಾಕೆಂದರೆ ನಾವು ಇತರರ ಹಾಗೆ ಹಳೆಯ ಜೀವಿತದ ಹಾಗೆ ಪಾಪವನ್ನ ಆಲೋಚನೆ ಪೂರ್ವಕವಾಗಿಯೇ ಮಾಡುವಂತಹ ಜೀವಿತದಲ್ಲಿ ನಾವಿಲ್ಲ. ಯಾಕೆಂದರೆ ಈಗ ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ಇರುವುದರಿಂದ, ದೇವರ ವಾಕ್ಯವಿರುವುದರಿಂದ, ಪವಿತ್ರಾತ್ಮರು ನಮ್ಮಲ್ಲಿರುವುದರಿಂದ ನಾವು ಪಾಪ ಮಾಡುವುದಕ್ಕೆ ಹೋಗಲ್ಲ, ಇಷ್ಟಪಡುವುದಿಲ್ಲ. ಆದರೂ ಸಹ ನಾವು ಯಾವಾಗ ನಮ್ಮ ಫೋಕಸ್ ಅನ್ನ ಸ್ವಲ್ಪ ಆ ಕಡೆ ಮಾಡಿಕೊಂಡಾಗ ನಾವು ಪಾಪದಲ್ಲಿ ಬೀಳುವಂತದ್ದು. ಸೊ ಆ ಆಂಗಲ್ ಅಲ್ಲಿ ನಾವು ಯೋಚಿಸಿ ಪಾಪ ಎನ್ನುವಂಥದ್ದನ್ನ ನಾವು ಅದೇನೋ ಮಹಾ ಘೋರವಾಗಿರುವಂತದ್ದು, ಈ ಪಾಪದಿಂದ ನನ್ನನ್ನು ಯಾರು ಬಿಡ್ಸಕ್ಕೆ ಆಗಲ್ಲ ಅನ್ನುವಂತಹ ಕೊರಗಿನಲ್ಲಿ ನಾವು ಜೀವಿಸಬಾರ್ದು. ಏನೋ ನಾನು ಹೋಗ್ತಾ ಇರುವ ಮಾರ್ಗದಲ್ಲಿ ಈ ರೀತಿಯಾಗಿ ನಾನು ಎಡವು ಬಿಟ್ಟೆ ಎಂಬುದಾಗಿ ನಾವು ಬಿದ್ದಂತ ಸ್ಥಳದಲ್ಲಿ ಎದ್ದು ನಿಂತ್ಕೊಂಡು ದೇವರ ಮೊರೆಯನ್ನ ಹೋಗ್ಬೇಕು. ದೇವರ ಕೃಪೆಯನ್ನ ನಾವು ಬೇಡುವಂತವರಾಗ್ಬೇಕು. ಖಂಡಿತವಾಗಿ ಆಗಲೇ ದೇವರು ನಂಬಿಗಸ್ತನು ನೀತಿವಂತನು ಆಗಿರೋದ್ರ ಮೂಲಕ ನಮ್ಮ ಪಾಪವನ್ನು ನಾವು ಮಾಡಿದ ಪಾಪಗಳನ್ನ ಕ್ಷಮಿಸ್ತಾರೆ ಮತ್ತು ನಮ್ಮ ಪರವಾಗಿ ಅವರು ವಕಾಲತ್ತನ್ನು ಸಹ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಅವರು ಬರೆಸಿರುವಂತ ಇಷ್ಟು ಕಂಡೀಷನ್ಸ್ ನಾವು ಅದನ್ನ ಪೂರೈಸದೆ ನಾವು ಮಾಡುವ ಪಾಪದಲ್ಲೇ ನಿರತರಾಗಿಯೇ ನಾವು ಇದ್ಬಿಡ್ತೇವೆ. ದೇವರಿಗೆ ನಿನ್ನನ್ನು ಕ್ಷಮಿಸು, ನಿನ್ನ ಕೃಪೆ ಕೊಡು ಅಂದ್ರೆ ಖಂಡಿತವಾಗಿ ದೇವರು ಅಂತವರನ್ನು ಕುರಿತು ಕೊನೆಗೆ ಆತನು ಏನ್ ಮಾಡ್ತಾರೆ, ಸೈತಾನನ ಮಕ್ಕಳೆಂಬುದಾಗಿ ಸಹ ವಾಕ್ಯದಲ್ಲಿ ಬರೆಸ್ಬಿಟ್ಟಿರ್ತಾರೆ. ಆ ರೀತಿಯ ಗ್ರೂಪ್ ಆಗಿ ನಾವಿರಬಾರ್ದು. ನಾವು ದೇವರ ಮಕ್ಕಳಾಗಿರುವಂತಹ ಪಟ್ಟಿಯಲ್ಲಿ ನಾವು ಸಹ ನಿಂತುಕೊಂಡವರಾಗಿರಬೇಕು. ಜೀವ ಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಲಿಖಿತವಾಗಬೇಕೆಂದರೆ ವಾಕ್ಯವು ತಿಳಿಸುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಕೊನೆಯವರೆಗೂ ಈ ನೀತಿಯನ್ನ ನಾವು ಕಾದುಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ನಾವು ಎಡವು ಈ ಬೀಳಿಗೆ ಎದ್ದಿರುವುದರಿಂದ ನಮ್ಮಲ್ಲಿ ಈ ನೀತಿಯನ್ನು ಸಹ ಕೊನೆಯವರೆಗೆ ನಾವು ಅದನ್ನ ದೃಢವಾಗಿ ಕಾದುಕೊಳ್ಳಬೇಕಾಗುತ್ತದೆ. ಮತ್ತೊಂದು ವಚನವನ್ನ ನೋಡಿಕೊಳ್ಳೋಣ. ಗಲಾತ್ಯದವರಿಗೆ ಪತ್ರಿಕೆಯ 5ನೇ ಅಧ್ಯಾಯದ 16ನೇ ವಚನವನ್ನ, ಅದೇ ರೀತಿಯಾಗಿ ನಾವು ಓದಿದ ವಚನಗಳನ್ನೇ ಮತ್ತೊಮ್ಮೆ ಅದನ್ನ ರಿವಿಸಿಟ್ ಅನ್ನ ಮಾಡಿ ನಾವು ಅದನ್ನ ತಿಳ್ಕೊಳ್ಳೋಣ ಪ್ರಿಯರೇ. 16ನೇ ವಚನದಲ್ಲಿ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನ ಅನುಸರಿಸಿ ನೀವು ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಎಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಕ್ಕೆ ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತದೆ. ಹಾಗಾದರೆ
ನಾವು ಹೋರಾಡ್ಬೇಕಂತ ಹೇಳಿದ ಆ ಒಂದು ವಚನವನ್ನ ನಾವಿಲ್ಲಿ ಖಂಡಿತವಾಗಿ ಇದರ ಪ್ರೂಫ್ ಅನ್ನ ನೋಡಬಹುದು. ಆದರೆ ಇಲ್ಲಿ ನಾವು ಹೋರಾಡ್ಬೇಕೆಂಬುದಾಗಿ ನಾನು ಹೇಳಿದ್ದೇನೆ. ಆದ್ರೆ ವಾಕ್ಯ ಏನಂತ ಹೇಳ್ತಾ ಇದೆ, ನಮ್ಮಲ್ಲಿರುವ ಪವಿತ್ರಾತ್ಮನೇ ಹೋರಾಡ್ತಾರಲ್ಲ, ನಮ್ಮಲ್ಲಿರುವಂತಹ ಶರೀರದಲ್ಲಿರುವ ಕಾರ್ಯಗಳ ವಿರುದ್ಧ ಆತ್ಮವು ಹೋರಾಡುತ್ತದೆ. ಅಂದರೆ ಪವಿತ್ರಾತ್ಮರು ನಮ್ಮಲ್ಲಿ ಯಾವುದೇ ರೀತಿಯಾದ ಪಾಪವು ಬರೋದಕ್ಕೆ ಅವರು ಚಾನ್ಸೇ ಕೊಡುವುದಿಲ್ಲ. ನಮ್ಮನ್ನು ಅಷ್ಟು ರೀತಿಯಾದಂತಹ ಪವಿತ್ರತೆಯಲ್ಲಿ, ಪರಿಶುದ್ಧತೆಯಲ್ಲಿ ಅವರು ನಡೆಸುವಂತವರಾಗಿರ್ತಾರೆ. ಹಾಗಾದರೆ ಈ ಶರೀರದಲ್ಲಿರುವಂತಹ ಪಾಪಕ್ಕೂ ಮತ್ತು ಈ ಆತ್ಮದಲ್ಲಿರುವಂತಹ ಪರಿಶುದ್ಧತೆ ಒಂದಕ್ಕೊಂದು ಹೋರಾಡುವಂತದ್ದಾಗಿದ್ದಾರೆ. ಆದರೆ ನಾವು ಯಾವುದಕ್ಕೆ ಮನ್ಸ್ ಕೊಡ್ತೇವೆ? ನಾವು ಆತ್ಮಕ್ಕೆ ಮನ್ಸ್ ಕೊಡ್ತಿದ್ದೇವಾ? ನಾವು ಪವಿತ್ರಾತ್ಮರಿಗೆ ನಾವು ನೆಲೆಗೊಡ್ತಾ ಇದ್ದೇವಾ? ಅದೇ ಭರಿಸುವಂತದ್ದಾಗಿದೆ. ಪವಿತ್ರಾತ್ಮರನ್ನು ಅನುಸರಿಸಿ ನಡೆದುಕೊಳ್ಳಿರಿ. ನಾವು ಯಾರ ಅನುಸರಣೆಗೆ ನಮ್ಮನ್ನು ಒಳಪಡಿಸ್ಕೊಳ್ತಾ ಇದ್ದೇವೆ? ಖಂಡಿತವಾಗಿ ಪವಿತ್ರಾತ್ಮರಿಗೆ ನಾವು ಒಳಪಡುವುದಾದರೆ ನಮ್ಮಲ್ಲಿ ಹುಟ್ಟುವ ಈ ಪಾಪವನ್ನ ನಾವು ಖಂಡಿತವಾಗಿ ಜಯಿಸಬಹುದು, ಸೋಲಿಸಬಹುದು. ಯಾಕೆಂದರೆ ನಾವು ಆತ್ಮ ನಾ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಕ್ಕೆ ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತದೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ ಎಂಬುದಾಗಿ ಇಲ್ಲಿ ತಿಳಿಸುತ್ತಾ ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತಹ ಫಲಗಳನ್ನು ಸಹ ಇಲ್ಲಿ ಬರೆಸುವಂತದ್ದಾಗಿದೆ. ಅದೇ 22ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ದೇವರಾತ್ಮನಿಂದ ಉಂಟಾಗುವ ಫಲ ಯಾವ್ಯಾವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೀದವೆ ಇಂಥವುಗಳೇ. ಖಂಡಿತವಾಗಿ ಈ ವಚನದಲ್ಲಿಯೂ ಸಹ ನಾವು ನೋಡಿಕೊಂಡೆವು. ಆತ್ಮನಿಗೆ ಸಂಬಂಧಪಟ್ಟ ಕಾರ್ಯಗಳು ಹೇಗೆ ಇರುತ್ತದೆ, ಶರೀರಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಹೇಗೆ ಇರುತ್ತದೆ, ಅದು ಒಂದಕ್ಕೊಂದು ಹೇಗೆ ವಿರೋಧವನ್ನ ವ್ಯಕ್ತಪಡಿಸುತ್ತದೆ. ನಾವು ಯಾವಾಗ ಪವಿತ್ರಾತ್ಮರ ಮೂಲಕ ನಡೆಸಿಕೊಳ್ತೇವೆ, ಖಂಡಿತವಾಗಿ ಈ ಎಲ್ಲಾ ರೀತಿಯಾದ ಶರೀರದ ಪಾಪಗಳನ್ನಾಗಿರಬಹುದು, ನಮ್ಮ ಒಂದು ಲೋಕದ ಆಶೆಗಳು ಅಥವಾ ಅಪವಾದಿ ತಂದೊಡ್ಡುವ ತಂತ್ರೋಪಾಯಗಳನ್ನ ಖಂಡಿತವಾಗಿ ಜಯಿಸಬಹುದು. ಮೊದಲನೇದಾಗಿ ನಾವು ನೋಡಿದ ಪ್ರಕಾರ ಪಶ್ಚಾತ್ತಾಪದ ಹೃದಯದಿಂದ ದೇವರಲ್ಲಿ ನಾವು ತಗ್ಗಿಸಿಕೊಂಡಾಗ, ಎರಡನೇ ವಿಷಯವಾಗಿರುವಂತದ್ದು ಪವಿತ್ರಾತ್ಮರ ಮೂಲಕ ನಾವು ಅವರ ಅಧೀನದಲ್ಲಿ ನಾವು ಇದ್ದಾಗ, ಅವರ ಮೂಲಕವಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಳ್ಳಬೇಕು. ಅದೇ ಮೂರನೇದಾಗಿ ಓದಿಕೊಳ್ಳೋಣ. ಆ ಮೊದಲನೇ ಯೋಹಾನದ ಪತ್ರಿಕೆಯ 2ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳಲ್ಲಿ ದೇವರು ಆಲ್ರೆಡಿ ಇದನ್ನ ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಸಾಕು ಪ್ರಿಯರೇ. ಹಾಗಾದ್ರೆ ಖಂಡಿತವಾಗಿ ಈ ರೀತಿಯಾಗಿ ದೇವರು ನಮ್ಮ ಪರವಾಗಿ ಸಹಾಯ ಮಾಡಬೇಕೆಂದರೆ ನಾವು ಪಾಪವನ್ನ ಎದುರಿಸಬೇಕಾಗುತ್ತದೆ. ಈ 3 ಕಾರ್ಯಗಳನ್ನ ನಾವು ಯಾವಾಗ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುತ್ತೇವೆ, ಮೊಟ್ಟ ಮೊದಲನೇದಾಗಿ ನಾವು ದೇವರಲ್ಲಿ ಪಶ್ಚಾತ್ತಾಪದಲ್ಲಿ ಜೀವಿಸುವಂತದ್ದು, ಎರಡನೇದಾಗಿ ದೇವರ ಪವಿತ್ರಾತ್ಮನಿಗೆ ಎಡೆಗೊಡುವಂತದ್ದು, ಮೂರನೇದಾಗಿ ನಾವು ಈ ಎಲ್ಲಾ ಪಾಪಗಳನ್ನ ಎದುರಿಸುವಂತದ್ದು, ಲೋಕವನ್ನ ನಾವು ಜಯಿಸುವಂತದ್ದಾಗಿರ್ಬೇಕಂದ್ರೆ ನಾವು ಮೊದಲನೇದಾಗಿ ಅದನ್ನ ವಿಸರ್ಜಿಸಬೇಕು, ಅದನ್ನ ನಾವು ಎದುರಿಸಿ ನಿಲ್ಲಬೇಕು. ನಂತರವಾಗಿ ಅದು ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟು ತೊಲಗಿ ಹೋಗುವಂತದ್ದಾಗಿದೆ. ಸೊ ಈ ಈ ಎಲ್ಲಾ ವಚನಗಳ ಮೂಲಕ ನಾವು ತಿಳಿದುಕೊಂಡಂತದ್ದು ಒಂದೇ, ನಾವು ಖಂಡಿತವಾಗಿ ಈ ಪಾಪ ಮಾಡುವಂತದ್ದು ಸಹಜವಾಗಿ ಖಂಡಿತವಾಗಿ ನಮ್ಮಲ್ಲಿ ಇದ್ದರೂ ಸಹ ಅದನ್ನು ಸಂಪೂರ್ಣವಾಗಿ ಅದರಿಂದ ಹೇಗೆ ನಾವು ವಿಮುಕ್ತರಾಗಿ ಜೀವಿಸಬಹುದು. ಹಾಗಾದರೆ ದೇವರ ಪ್ರೀತಿ ಪಾಪ ದ್ವೇಷವನ್ನ ಹುಟ್ಟಿಸುವಂತದ್ದಾಗಿದೆ. ಆದದ್ರಿಂದಲೇ ನಾವು ಓದಿದಂತಹ ಅದೇ 3ನೇ ಅಧ್ಯಾಯದ 6ನೇ ವಚನಕ್ಕೆ ಬರೋಣ. ಅದೇ ರೀತಿಯಾಗಿ ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು, ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಸೊ ಆದದ್ರಿಂದ ನಾವು ಆದಷ್ಟು ದೇವರನ್ನ ಅರಿತಿರುವಂತಹ ನಾವಾದರೂ ಪಾಪ ಮಾಡೋದಕ್ಕೆ ಇಚ್ಛಿಸದೆ ದೇವರ ಒಂದು ಕೃಪೆಯಲ್ಲಿ ನಾವು ನಿಂತುಕೊಂಡವರಾಗಿ ಆತನು ಕೊಟ್ಟ ನೀತಿಯಲ್ಲಿ ಕೊನೆಯವರೆಗೂ ನಾವು ಜೀವಿಸುವಂತರಾಗಿರೋಣ. ಆದುದರಿಂದ
ಕ್ರಿಸ್ತನ ತತ್ವವು ಪಾಪದ ವಿಮುಕ್ತಿ ಎಂಬುದಾಗಿ ಈ ಅಂಶವನ್ನ ನಾವು ಇದರ ಒಂದು ಟಾಪಿಕ್ ಆಗಿ ನಾವು ತಿಳಿದುಕೊಂಡಿದ್ದೇವೆ. ಕ್ರಿಸ್ತನ ತತ್ವವು ಪಾಪದಿಂದ ವಿಮುಕ್ತಿ ಎಂಬುದಾಗಿ ಈ ಒಂದು ಅಂಶ ಭಾಗವನ್ನ ನಾವು ನೋಡಿಕೊಂಡಿದ್ದೇವೆ ಪ್ರಿಯರೇ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಾವು ಚಿಕ್ಕದಾಗಿ ಪ್ರಾರ್ಥಿಸಿಕೊಂಡು ಈ ಭಾಗವನ್ನು ಮುಗಿಸಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧ ಪರಲೋಕದ ತಂದೆಯಾದ ದೇವರೇ, ಇಲ್ಲಿಯ ತನಕ ನಿನ್ನ ಒಂದು ಜ್ಞಾನವನ್ನ ಅಲ್ಪವಾಗಿ ಹೇಳೋದಕ್ಕೆ ನೀವು ನನಗೆ ಕೊಟ್ಟಂತಹ ಈ ಶ್ಲಾಘ್ಯಕ್ಕಾಗಿ ನೀವು ವಂದನೆಗಳು, ಸ್ತೋತ್ರಗಳು ತಂದೆ. ಈ ಸಮಯದಲ್ಲಿಯೂ ಸಹ ನನ್ನ ಮಕ್ಕಳಿಗೆ ತಂದೆಯೇ ತಿಳಿಸಿದಂತಹ ಈ ಮಾತುಗಳನ್ನು ನಾವು ಅದಕ್ಕೆ ಒಳಪಟ್ಟವರಾಗಿ ನಮ್ಮ ಆತ್ಮಿಕ ಜೀವಿತಗಳನ್ನ ನಾವು ಬಲಪಡಿಸಿಕೊಳ್ಳುವ ವಾಕ್ಯಗಳನ್ನ ಕೊಟ್ಟಿದ್ದೀರಿ ಎಂದು ನಂಬುತ್ತಾ ಈ ವಚನಗಳ ಮೂಲಕ ನಾವು ಖಂಡಿತವಾಗಿ ದೇವರೇ ನಮ್ಮ ಜೀವಿತದಲ್ಲಿ ಸಂಭವಿಸುವಂತಹ ಅನೇಕ ಏಳು ಬೀಳುಗಳ ಮಧ್ಯದಲ್ಲಿ ನಾವು ಬಿದ್ದಂತ ಸ್ಥಳದಲ್ಲಿ ಎದ್ದು ನಿಂತುಕೊಂಡವರಾಗಿ ನಿಮ್ಮ ಒಂದು ಮೊರೆ ಹೊಕ್ಕಿ ನಿಮ್ಮಲ್ಲಿ ಇರುವಂತಹ ಒಂದು ಕೃಪೆಯನ್ನ, ಆ ಕ್ಷಮಾಪಣೆಯನ್ನ ನಾವು ಪಡೆದವರಾಗಿ, ನೀವು ನಮಗಾಗಿ ದಾನವಾಗಿ ಕೊಟ್ಟಿರುವಂತಹ ನಿಮ್ಮ ಆತ್ಮನಿಗೆ ನಾವು ಒಳಪಟ್ಟವರಾಗಿ ಈ ಲೋಕವನ್ನ, ಅದರಲ್ಲಿರುವಂತಹ ಸಕಲವನ್ನ, ಶರೀರವನ್ನ, ಅಪವಾದಿಯನ್ನ ನಿಮ್ಮ ವಾಕ್ಯದ ಮೂಲಕ ಜಯಿಸಿ ನಾವು ನಿಮ್ಮಲ್ಲಿ ದೃಢವಾಗಿ ನಮ್ಮ ಒಂದು ನೀತಿಯನ್ನ ಕೊನೆಯ ತನಕ ನಾವು ಕಾದುಕೊಂಡವರಾಗಿ, ನಿಮ್ಮ ಮಗನು ಯಾವ ರೀತಿಯಾಗಿ ಮಾದರಿ ತೋರಿಸಿಕೊಟ್ಟಿದ್ದಾರೋ ನಾವು ಅವರ ಹೆಜ್ಜೆ ಜಾಡನ್ನು ಅನುಸರಿಸಿ ನಡೆಯುವುದಕ್ಕೆ ಬೇಕಾದಂತ ಸಹಾಯವನ್ನ, ನಿಮ್ಮ ಪವಿತ್ರಾತ್ಮರ ಮಾರ್ಗದರ್ಶನವನ್ನ ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಗ್ರಹಿಸಿ ತಂದೆ. ಈ ಕೂಟವನ್ನ ನಡೆಸುವುದಕ್ಕೆ ತಂದೆ ಮುಂದಾಗಿರುವಂತಹ ಆಂಟಿರವರನ್ನ ದೀಕ್ಷಿತರು ನಡೆಸಿ ಪ್ರಾರ್ಥಿಸ್ತೇನೆ. ಅವರನ್ನು ಸಹ ಆತ್ಮ ಪ್ರಕಾರವಾಗಿ ಬಲಪಡಿಸಿ ಆಶೀರ್ವದಿಸಿ ಕೊಡಿ. ಇಷ್ಟು ತನಕ ನಿನ್ನ ಮಾತುಗಳನ್ನು ಕೇಳಿದಂತ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನ, ಅವರ ಆತ್ಮಿಕ ಜೀವಿತಗಳನ್ನ ನೀವು ಬಲಪಡಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಎಲ್ಲವನ್ನು ಯೇಸು ಪ್ರಭು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆಯ ಐಕ್ಯತೆ ನಮ್ಮ ಎಲ್ಲರ ಸಂಗಡವು ನಿತ್ಯ ನಿರಂತರವಾಗಿ ಇರಲಿ ಎಂಬುದೇ. ಎಲ್ಲರಿಗೆ ವಂದನೆಗಳು ಪ್ರಿಯರೇ.